ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. असतो मा सद्गमय तमसो मा ज्योतिर्गमय मृत्योर्मा अमृतं गमय. ओम शांति शांति ಶಾಂತಿ. ನಮ್ಮ ಪ್ರಣಾಮಗಳನ್ನು ಎಲ್ಲ ಸದ್ಗುರುಗಳ ಚರಣಗಳಲ್ಲೂ ಹಾಗೂ ನನ್ನ ಸದ್ಗುರುಗಳಾದಂಥ ಶ್ರೀ ನರಸಿಂಹ ಪ್ರಭುಜಿಯವರ ಚರಣಗಳಲ್ಲೂ ಅರ್ಪಿಸ್ತಾ, ಅವರ ಕೃಪೆ ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸೋಣ. ಓಂ ಸದ್ಗುರುದೇವಾಯ ನಮಃ. ನಾವು ಯಾವ ಒಂದು ಪ್ರಾರ್ಥನೆ ಮಾಡಬೇಕಾದ್ರೂ ಅಥವಾ ಮಂತ್ರವನ್ನ ಉಚ್ಚಾರ ಮಾಡಬೇಕಾದ್ರೂ ಓಂ ಅಂತ ಪ್ರಿಫಿಕ್ಸ್ ಸೇರಿಸ್ತೀವಿ. ಮಂತ್ರಕ್ಕೆ ಮುಂಚೆ ಓಂ ಅನ್ನೋ ಒಂದು ಮಂತ್ರವನ್ನ ಸೇರಿಸ್ತೀವಿ. ಓಂ ಸದ್ಗುರುದೇವಾಯ ನಮಃ, ಓಂ ಮಹಾದೇವ್ಯೈ ನಮಃ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಎಲ್ಲದಕ್ಕೂ ಯಾಕೆ ಓಂ ಅನ್ನೋ ಒಂದು ಮಂತ್ರವನ್ನ ಸೇರಿಸ್ತೀವಿ ಅಂತ ನಾವು ಪ್ರಶ್ನೆಯನ್ನ ಕೇಳ್ಬೋದು. ಓಂ ಅನ್ನೋದಕ್ ಬದಲು ಇನ್ನೇನಾದ್ರೂ ಸೇರಿಸ್ಬೋದಿತ್ತಲ್ಲ. ಏನೋ ಟಕಟಕ ಟಕಟಕ ಶಿವಾಯ, ಜಬೋ ಜಬೋ, ಏನ್ ಬೇಕೋ ನಾವು ಸೇರಿಸ್ಬೋದು. ಮತ್ ಯಾತಕ್ಕೆ ಓಂ ಅನ್ನೋದು ಅಷ್ಟೊಂದು ಶ್ರೇಷ್ಠ, ಅಷ್ಟೊಂದು ಶತಮಾನಗಳಿಂದ ಸೇರಿಸ್ಕೊಳ್ತಾ ಬರ್ತಾನೆ ಇದೀವಿ. ಅದನ್ನ ಉಚ್ಚಾರಣೆ ಮಾಡ್ತಾನೆ ಇರ್ತೀವಿ, ಅದನ್ನ ಚಾಂಟ್ ಮಾಡ್ತೀವಿ. ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ಓಂಕಾರ ಚಾಂಟ್ ಮಾಡ್ತೀವಿ. ಯಾಕೆ ಅಷ್ಟೊಂದು ಮಹತ್ವ ಓಂಕಾರಕ್ಕೆ ಕೊಡ್ತಾ ಇದೀವಿ ಅಂತ ಪ್ರಶ್ನೆ ಕೇಳ್ಬೋದು. ನಾವು ಕೇಳ್ದಿದ್ರು ನಮ್ಮನೇಲಿರುವಂತ ಮಕ್ಕಳು ಮೊಮ್ಮಕ್ಕಳು ಅವ್ರು ಕೇಳ್ಬೋದು ನಮ್ಮನ್ನ. ಯಾಕೆ ನೀನ್ ಓಂಕಾರ ಹೇಳು ಅಂತೀಯಲ್ಲ, ಯಾಕೆ ಹೇಳ್ತೀಯ, ನಾನು ಯಾಕೆ ಹೇಳ್ಬೇಕು ಅಂತ ಪ್ರಶ್ನೆ ಕೇಳ್ಬೋದಲ್ಲ. ಸೊ ಕೇಳಿದಾಗ ವಿಜ್ಞಾನಿಗಳು ಕೂಡ ಇದೇ ಪ್ರಶ್ನೆಯನ್ನ ತಮ್ಮನ್ನ ತಾವು ಕೇಳ್ಕೊಂಡ್ರಂತೆ. ಬೇಕಾದಷ್ಟು ಈಗ ಪರಿಶೋಧನೆಗಳು ನಡೀತಾ ಇದೆ. ಮೆನಿ ರಿಸರ್ಚ್ ಪ್ರಾಜೆಕ್ಟ್ಸ್ ಆರ್ ಗೋಯಿಂಗ್ ಆನ್ ಅಬೌಟ್ ಓಂಕಾರ್. ನಾವು ವೆಬ್ ಅಲ್ಲಿ ಬ್ರೌಸ್ ಮಾಡಿದ್ರೆ ಅಥವಾ ನನಗೆ ಕೆಲವು ಪಬ್ಲಿಷ್ಡ್ ಪೇಪರ್ಸ್ ಸಿಕ್ಕದು ನಾನು ಹುಡುಕ್ತಾ ಇದ್ದಾಗ ಇಂಟರ್ನೆಟ್ ನಲ್ಲಿ. ಐ ಫೌಂಡ್ ಸೆವೆರಲ್ ಪೇಪರ್ಸ್ ವರ್ ಪಬ್ಲಿಷ್ಡ್ ಬೈ ಡಿಫ್ರೆಂಟ್ ಆರ್ಗನೈಸೇಷನ್ಸ್. ಅದರಲ್ಲಿ ಕೆಲವನ್ನ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡೆ. ಜೊತೆಗೆ ಅಫ್ಕೋರ್ಸ್ ವಾಸು ಅವ್ರು ಹೇಳ್ದಾಗೆ ಮಾಂಡುಕ್ಯ ಉಪನಿಷತ್ ಏನ್ ಹೇಳುತ್ತೆ ಅನ್ನೋದನ್ನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಯಾಕೆ ನಾವು ಓಂಕಾರವನ್ನ ಮಾಡ್ಬೇಕು, ಹೇಗೆ ಓಂಕಾರವನ್ನ ಮಾಡ್ಬೇಕು, ಮತ್ತೆ ಅದರಿಂದ ನಮ್ಮ ವ್ಯಾವಹಾರಿಕ ಜೀವನಕ್ಕಾಗ್ಲಿ, ನಮ್ಮ ಆರೋಗ್ಯ, ಮಾನಸಿಕ ಶಾಂತಿ, ಮತ್ತೆ ಆನಂದ, ಧ್ಯಾನ, ಬೇರೆ ಬೇರೆ ನಾವು ಮಾಡುವಂತ ಚಟುವಟಿಕೆಗಳಿಗೆ ಇದರಿಂದ ಯಾವ ತರ ಪ್ರಯೋಜನ ಇದೆಯಾ ಅನ್ನೋದನ್ನೆಲ್ಲ ನಾವು ಇವತ್ತು ನೋಡ್ತೀವಿ. ಮತ್ತೆ ಓಂಕಾರ ಕ್ರಿಯೆ ಅಂತ ಶ್ರೀ ನರಸಿಂಹ ಪ್ರಭುಜಿಯವರು ನನ್ಗೆ ಮತ್ತೆ ಎಷ್ಟೋ ಜನ ಅವ್ರ ಹತ್ರ ಧ್ಯಾನ ಕಲಿಯೋದಕ್ಕೆ ಅಥವಾ ಅದ್ವೈತ ವೇದಾಂತ ಕಲಿಯೋದಕ್ಕೆ ಬಂದಂತ ಸಾಧಕರಿಗೆ ಅದನ್ನ ಅವರು ಹೇಳ್ಕೊಟ್ಟಿದ್ದಾರೆ. ಅದನ್ನು ಕೂಡ
ನಾವು ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡೋಣ ಕೊನೆಯಲ್ಲಿ ಅದನ್ನ. ಸೊ ಇವತ್ತು ಮೊದಲು 2011 2011 ನಿಮ್ಹ್ಯಾನ್ಸ್ ಇಲ್ಲೇ ಬೆಂಗಳೂರಲ್ಲೇ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್. ಸೊ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಡೀತು. ಏನು ಎಕ್ಸ್ಪೆರಿಮೆಂಟು ಅಂತ ಹೇಳಿದ್ರೆ, ಏನ್ ಮಾಡಿದ್ರು ನ್ಯೂರೋ ಸೈಂಟಿಸ್ಟ್ 12 ಜನ ಏಬಲ್ ಬಾಡಿಡ್ ಮೆನ್ ಹುಡುಕಿದ್ರು, ಗಂಡಸರು, ಒಳ್ಳೆ ಆರೋಗ್ಯ ಇರುವಂತ ಗಂಡಸರು. ಅವರನ್ನ ಹುಡುಕ್ಬಿಟ್ಟು ಅವ್ರು ಎಲ್ರು ಕೂಡ ದೇವರ್ ಆಲ್ ರೈಟ್ ಹ್ಯಾಂಡೆಡ್. ಯಾಕೆ ರೈಟ್ ಹ್ಯಾಂಡೆಡ್ ಆಗಿರೋದು ಮುಖ್ಯ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ನಮ್ ಮೆದುಳು 2 ಮೆದುಳಿದೆ, ನಮ್ಗೆಲ್ರಿಗೂ ಗೊತ್ತು. ರೈಟ್ ಬ್ರೇನ್, ಲೆಫ್ಟ್ ಬ್ರೇನ್, 2 ಭಾಗ ಇದೆ ಮೆದುಳಲ್ಲಿ. ಸೊ ನಾವು ಯಾವಾಗ ಬಲಭಾಗದ, ದೇಹದ ಬಲಭಾಗದ ಅಂಗಾಂಗಗಳು, ಕೈ ಇರ್ಬೋದು, ಕಾಲಿರ್ಬೋದು, ಮುಖದಲ್ಲಿ ಈ ಕಡೆಗೆ ನಾನು ಬಾಯನ್ನ ಅಲ್ಲಾಡಿಸ್ಬೇಕು ಅಂತ ಹೇಳಿದ್ರೆ, ಸೊ ಯಾವ ರೀತಿಯ ಭಾಗಗಳನ್ನ ನಾವು ಅಲ್ಲಾಡಿಸ್ಬೇಕು ಅಂದ್ರು ದೇಹದಲ್ಲಿ ಎಡಭಾಗದ ಅಂಗಾಂಗಗಳನ್ನ ಅಂದ್ರೆ ಪಾರ್ಟ್ಸ್ ಆಫ್ ದ ಬಾಡಿ ನಾನು ಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೈ ರೈಟ್ ಬ್ರೇನ್ ಹ್ಯಾಸ್ ಟು ವರ್ಕ್. That is controlling the left part of the body, and my left brain is controlling the right part of the body. ಆದ್ರೆ ಎಲ್ರಿಗೂ ಗೊತ್ತು, ಎಷ್ಟೋ ಜನ ನಮ್ ಫ್ರೆಂಡ್ಸ್ ಇರ್ತಾರೆ ಅಥವಾ ಫೇಮಸ್ ಪಬ್ಲಿಕ್ ಫಿಗರ್ಸ್ ಇರ್ತಾರೆ, ಹೂ ಮೇ ಬಿ ಲೆಫ್ಟ್ ಹ್ಯಾಂಡೆಡ್ ಅಲ್ವಾ. ಸೊ ಅವರು ನಾವೆಲ್ಲ ಬಲ್ಗೈಯಲ್ಲಿ ಬರೆದ್ರೆ ಅವರು ಎಡಗೈಯಲ್ಲಿ ಪೆನ್ ಹಿಡ್ಕೊಂಡು ಬರಿತಾ ಇರ್ತಾರೆ. ಸೊ ಅವ್ರಿಗೆ ಕೆಲವು ಲೆಫ್ಟ್ ಹ್ಯಾಂಡೆಡ್ ಪೀಪಲ್ ಅಲ್ಲಿ ಈ ಬ್ರೈನ್ ಇನ್ವರ್ಷನ್ ಆಗಿರುತ್ತೆ. ಅಂದ್ರೆ ನಮ್ಗೆ ಯಾವ ಮೆದುಳು ಲೆಫ್ಟ್ ಸೈಡ್ ಇದೆಯೋ, ವರ್ಬಲ್ ಬ್ರೈನ್, ಅನಾಲಿಟಿಕಲ್ ಬ್ರೈನ್ ಯಾವ್ದು ಲೆಫ್ಟ್ ಸೈಡ್ ಇದೆಯೋ ಅದು ಅವ್ರಿಗೆ ರೈಟ್ ಅಲ್ಲಿ ಇರುತ್ತೆ. ನಮ್ಗೆ ಸ್ಪೇಷಿಯಲ್ ಥಿಂಕಿಂಗು, ಇಂಟ್ಯೂಟಿವ್ ಪರ್ಸೆಪ್ಷನ್ ಅದೆಲ್ಲ ನಮ್ಗೆ ರೈಟ್ ಸೈಡ್ ಅಲ್ಲಿ ರೈಟ್ ಹ್ಯಾಂಡರ್ಸ್ಗೆ ಇದ್ರೆ, ಕೆಲವು ಲೆಫ್ಟ್ ಹ್ಯಾಂಡರ್ಸ್ಗೆ ಇಟ್ ವಿಲ್ ಬಿ ಆನ್ ದ ಲೆಫ್ಟ್ ಸೈಡ್. ಎಲ್ಲ ಲೆಫ್ಟ್ ಹ್ಯಾಂಡರ್ಸ್ಗೂ ಇನ್ವರ್ಟ್ ಆಗಿರಲ್ಲ, ಬಟ್ ಫಾರ್ ಮೆನಿ ಆಫ್ ದೆಮ್ ದ ಲೆಫ್ಟ್ ಅಂಡ್ ರೈಟ್ ಬ್ರೈನ್ಸ್ ಆರ್ ಇನ್ವರ್ಟೆಡ್. ಸೊ ಈ ತರ ಇನ್ವರ್ಟ್ ಆದಾಗ ಅವ್ರಿಗೆ ನ್ಯೂರೋಲಾಜಿಕಲಿ ಇಟ್ ಮೋರ್ ಕಾಂಪ್ಲಿಕೇಟ್ಸ್ ದ ಫೈಂಡಿಂಗ್ಸ್, ಅನಾಲಿಸಿಸ್, ರಿಸರ್ಚ್ ಫೈಂಡಿಂಗ್ಸ್ ಎಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಅವರು ಏನ್ ಮಾಡಿದ್ರು, 12 ಜನ ರೈಟ್ ಹ್ಯಾಂಡೆಡ್ ಹೆಲ್ತಿ ಮೆನ್ ಅವರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ MRI ಸ್ಕ್ಯಾನ್ ಅದನ್ನ ಒಂದ್ಸಲ ಮಾಡಿ ರೆಡಿ ಇಟ್ಕೊಂಡ್ರು. ಮತ್ತೆ ಅವ್ರಿಗೆ ಓಂಕಾರ ಹೇಗೆ ಚಾಂಟ್ ಮಾಡೋದು ಅಂತ ಯೋಗ ಎಕ್ಸ್ಪರ್ಟ್ ಒಬ್ರನ್ನ ಕರೆಸಿ ಟ್ರೈನಿಂಗ್ ಕೊಟ್ರು, ಓಂಕಾರ ಚಾಂಟಿಂಗ್ ಮಾಡಕ್ಕೆ. ಆ ಓಂಕಾರ ಚಾಂಟಿಂಗ್ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಓಂ ಅಂತ ಚಾಂಟ್ ಮಾಡಿದ್ರೆ ಒಂದು ಸ್ಮಾಲ್ ಗ್ಯಾಪ್ ಬಿಡ್ಬೇಕು. 15 ಸೆಕೆಂಡ್ಸ್ ಚಾಂಟ್ ಮಾಡಿದ್ರೆ ಓಂಕಾರ, ಅಥವಾ 30 ಸೆಕೆಂಡ್ಸ್ ಚಾಂಟ್ ಮಾಡಿದ್ರೆ ಒಂದು ಸ್ಮಾಲ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ 15 ಸೆಕೆಂಡ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಅಗೇನ್ ನೆಕ್ಸ್ಟ್ ಓಂಕಾರ ಇಸ್ ಚಾಂಟೆಡ್. ಆ ತರ 15 ನಿಮಿಷ ಚಾಂಟ್ ಮಾಡಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಟ್ರು. ಮತ್ತೆ ಕೂತ್ಕೊಂಡು ನಾವೆಲ್ಲ ಓಂಕಾರ ಚಾಂಟ್ ಮಾಡ್ತೀವಿ. ಯಾಕೆಂದ್ರೆ ಕೂತ್ಕೊಂಡ್ರೆ ಸ್ಪೈನಲ್ ಕಾರ್ಡ್ ಸ್ಟ್ರೇಟ್ ಆಗಿ ಇಟ್ಕೊಂಡ್ರೆ, ನಮ್ಗೆ ಯೋಗ ಕ್ಲಾಸಲ್ಲೂ ಹೇಳ್ಕೊಡ್ತಾರೆ ಅಥವಾ ಧ್ಯಾನದ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ, ಕುಂಡಲಿನಿ ಮೇಲೆ ಏರ್ಬೋದು. ಸೊ ಕುಂಡಲಿನಿ ಮೇಲೆ ಏರ್ಬೇಕು ಅಂದ್ರೆ ಯು ಹ್ಯಾವ್ ಟು ಕೀಪ್ ಯುವರ್ ಸ್ಪೈನ್ ಸ್ಟ್ರೇಟ್, ಸುಷುಮ್ನ ನಾಡಿ ನೆಟ್ಟಗಿರ್ಬೇಕು, ಈಡ ಪಿಂಗಳ ಆ ಕಡೆ ಈ ಕಡೆ, ಇಟ್ ಶುಡ್ ಬಿ ಕ್ಲಿಯರ್. ಇದನ್ನೆಲ್ಲ ನಮ್ಗೆ ಯೋಗ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ಸೊ ವಿ ಟ್ರೈ ಟು ಸಿಟ್ ಸ್ಟ್ರೇಟ್ ವೆನ್ ವಿ ಚಾಂಟ್ ಓಂ. ಆದ್ರೆ ಇವರೆಲ್ಲ MRI ಸ್ಕ್ಯಾನ್ ಮಾಡಿಸ್ಕೋಬೇಕಿತ್ತು. ಯಾವಾಗ ಓಂಕಾರ ಚಾಂಟ್ ಮಾಡ್ಬೇಕಾದ್ರೆ ಆ 15 ಮಿನಿಟ್ಸ್ ಅವ್ರಿಗೆ MRI ಸ್ಕ್ಯಾನ್ ಮಾಡ್ತಾ ಇದ್ರು ಫೈನಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಪೈನ್ ಪೊಸಿಷನ್, ಮಲ್ಕೊಂಡು ಓಂಕಾರ ಚಾಂಟ್ ಮಾಡೋದನ್ನ ಅವ್ರಿಗೆ ಹೇಳ್ಕೊಟ್ರು. ಸೊ ಇಷ್ಟು ಜನ 12 ಜನನ ಅವರು ಟ್ರೈನ್ ಮಾಡಿದ್ರೆ ಒಂದು ಕಂಟ್ರೋಲ್ ಗ್ರೂಪ್ ಅಂತ ಇಟ್ಕೋಬೇಕು ಯಾವಾಗ್ಲೂ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ. ಆ ಕಂಟ್ರೋಲ್ ಗ್ರೂಪ್ ಅಲ್ಲಿ ಅಲ್ಲೂ 12 ಜನ ಏಬಲ್ ಬಾಡಿಡ್ ರೈಟ್ ಹ್ಯಾಂಡೆಡ್ ಮೆನ್.
ಆದ್ರೆ ಕಂಟ್ರೋಲ್ ಗ್ರೂಪ್ ಅಲ್ಲಿ ಓಂಕಾರ ಚಾಂಟಿಂಗ್ ಕೊಡ್ಲಿಲ್ಲ. ಅವ್ರಿಗೆ ಅನ್ನೋ ಸೌಂಡ್, ಹಿಸ್ಸಿಂಗ್ ಸೌಂಡ್, ಆ ಸೌಂಡ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದನ್ನು ಮಲ್ಕೊಂಡು ಮಾಡೋದು. ಅವ್ರಿಗೂ ಬ್ರೈನ್ ಸ್ಕ್ಯಾನ್ ಮಾಡ್ತಾರೆ ಮಾಡ್ಬೇಕಾದ್ರೆ. ಸೊ ಅದು ಚಾಂಟ್ ಮಾಡೋದು, ಮತ್ತೆ 15 ಸೆಕೆಂಡ್ಸ್ ಗ್ಯಾಪ್ ಮತ್ತೆ ಚಾಂಟ್ ಮಾಡೋದು. ಸೊ ಈ ರೀತಿ 2 ಗ್ರೂಪ್ ಚೆನ್ನಾಗಿ ತಯಾರಾದ್ಮೇಲೆ, 1-2 ವಾರ ಚೆನ್ನಾಗಿ ಟ್ರೈನಿಂಗ್ ಆದ್ಮೇಲೆ ಆಕ್ಚುಯಲ್ ಎಕ್ಸ್ಪೆರಿಮೆಂಟ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಆಕ್ಚುಯಲ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅವ್ರನ್ನ MRI ಸ್ಕ್ಯಾನ್ ಚೇಂಬರ್ ಅಲ್ಲಿ ಮಲ್ಗಿಸಿ ಅವರು ಚಾಂಟ್ ಮಾಡ್ಬೇಕಾದ್ರೆ ಬ್ರೈನ್ ಸ್ಕ್ಯಾನ್ಸ್ ನ ತಗೊಳ್ತಾರೆ. ಸೊ ಈ ಬ್ರೈನ್ ಸ್ಕ್ಯಾನ್ಸ್ ನ ತಗೊಂಡಾಗ ಅವ್ರಿಗೆ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ 2 ಸಿಗ್ನಿಫಿಕೆಂಟ್ ಫೈಂಡಿಂಗ್ಸ್ ಬರುತ್ತೆ ಅವ್ರಿಗೆ. ಮೊದಲನೇ ಫೈಂಡಿಂಗ್ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ವೇಗಸ್ ನರ್ವ್ ಅಂತ ಇದೆ, ಅದೊಂದು ನರ. ಆ ವೇಗಸ್ ನರ್ವ್ ಏನ್ ಮಾಡುತ್ತೆ, ನಮ್ಮ ಮೆದುಳನ್ನ ಮೇಲ್ಗಡೆ, ನಮ್ಮ ದೇಹದ ಮೇಲ್ಗಡೆ ಭಾಗದಲ್ಲಿ ಯಾವ್ಯಾವ ಅಂಗಾಂಗ ಇದೆಯೋ, ಆಲ್ ದ ಆರ್ಗನ್ ಸಿಸ್ಟಮ್ಸ್ ಆಫ್ ದ ಬಾಡಿ ವಿಚ್ ಆರ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ, ಆಲ್ಮೋಸ್ಟ್ ಆಲ್ ದ ಆರ್ಗನ್ ಸಿಸ್ಟಮ್ಸ್ ಆರ್ ಇನ್ ದಿಸ್ ಪಾರ್ಟ್. ಸೊ ಆ ಎಲ್ಲಾ ಪಾರ್ಟ್ಸ್ಗೂ ಈ ವೇಗಸ್ ನರ್ವ್ ಅವನ್ನ ಬ್ರೈನ್ಗೆ ಕನೆಕ್ಟ್ ಮಾಡುತ್ತೆ. ಇಟ್ಸ್ ದ ಲಾಂಗೆಸ್ಟ್ ನರ್ವ್ ಇನ್ ದ ಬಾಡಿ ಅಂಡ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನರ್ವ್ಸ್ ಇನ್ ದ ಬಾಡಿ. ಸೊ ಈ ವೇಗಸ್ ನರ್ವ್ ಅನ್ನೋದು ಅದರ ಪಾತ್ರ ಕೂಡ ಬೇರೆ ಬೇರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಪಾತ್ರ ಇದೆ ಈ ವೇಗಸ್ ನರ್ವ್ದು. ಸೊ ವಾಟ್ ದೇ ಹ್ಯಾವ್ ಫೌಂಡ್, ಅದರ್ ಸೈಂಟಿಸ್ಟ್ ಹ್ಯಾವ್ ಫೌಂಡ್ ಇನ್ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಇಸ್, ಏನಾದ್ರೂ ಪೇನ್ ರಿಲೀಫ್ ಬೇಕಾದ್ರೆ, ನಮ್ಗೆ ಕ್ರಾನಿಕ್ ಪೇನ್ ಇದೆ, ತಡ್ಕೊಳಕ್ ಆಗದೆ ಇರೋಷ್ಟು ಪೇನ್ ಇದೆ ಯಾವುದೋ ಒಂದು ಅಪ್ಪರ್ ಬಾಡಿ ಆರ್ಗನ್ ನಲ್ಲಿ, ಹೊಟ್ಟೆಲಿರೋ ಯಾವುದೋ ಆರ್ಗನ್ ಇರ್ಬೋದು, ಆ ತರ ಪೇನ್ ಇದ್ದಾಗ ವಿಚ್ ಕೆ ನಾಟ್ ಬಿ ಅಡ್ರೆಸ್ಡ್ ಥ್ರೂ ಮೆಡಿಕೇಶನ್, ಅದು ಸಾಕಷ್ಟು ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಮೆಡಿಸಿನ್ ಇಂದ ಅಂತ ಗೊತ್ತಾದ ಆಫ್ಟರ್ ದೆ ಫೈಂಡ್ ದಟ್, ಏನ್ ಮಾಡ್ತಾರೆ ಕೆಲವು ಸಲ ಅಂದ್ರೆ, ಈ ವೇಗಸ್ ನರ್ವ್ ಅನ್ನ ಬ್ರೈನ್ ನಲ್ಲಿ ಎಲೆಕ್ಟ್ರೋಡ್ ಹಾಕಿ ಸ್ಟಿಮ್ಯುಲೇಟ್ ಮಾಡ್ತಾರೆ, ಆಕ್ಟಿವೇಟ್ ಮಾಡ್ತಾರೆ. ಸೊ ಆಕ್ಟಿವೇಟ್ ಮಾಡಿದಾಗ, ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ಪೇನ್ ರಿಲೀಫ್ ಸಿಗತ್ತೆ, ಎಸ್ಪೆಷಲಿ ಫಾರ್ ವೆರಿ ಸಿವಿಯರ್ pain which cannot be controlled in other ways. So this is one thing that they do with the vagus nerve. Another thing that they do is depression bandaga, ಡಿಪ್ರೆಷನ್ ತುಂಬಾ ಜಾಸ್ತಿ ಡಿಪ್ರೆಷನ್ ಆಗೋಗ್ಬಿಟ್ಟಿದೆ, ಯಾವ ತರ ಥೆರಪಿನಲ್ಲೂ ಅಥವಾ ಎನಿ ಸೈಕ್ಯಾಟ್ರಿಕ್ ಡ್ರಗ್ಸ್ ಅದರಿಂದ ಇಟ್ ಇಸ್ ನಾಟ್ ರೆಸ್ಪಾಂಡಿಂಗ್ ಟು ಸಚ್ ಟ್ರೀಟ್ಮೆಂಟ್ ಅಂದಾಗ, ಆವಾಗ್ಲೂ ಕೂಡ ವೇಗಸ್ ನರ್ವ್ ಅನ್ನ ಆಕ್ಟಿವೇಟ್ ಮಾಡ್ತಾರೆ. ಮತ್ತೆ ಲಿಂಬಿಕ್ ಸಿಸ್ಟಮ್ ಆಫ್ ದ ಬ್ರೈನ್ ಅಂತ ಇದೆ ನಮ್ಮ ಮೆದುಳಿನಲ್ಲಿ. ಆ ಲಿಂಬಿಕ್ ಸಿಸ್ಟಮ್ ಅನ್ನೋದು ಏನ್ ಮಾಡುತ್ತೆ, ಇಟ್ ಇಸ್ ದ ಇಮೋಷನಲ್ ಸೆಂಟರ್ ಆಫ್ ದ ಬ್ರೈನ್. ಸೊ ವೆನೆವರ್ ವಿ ಶೋ ಎನಿ ಇಮೋಷನ್ಸ್, ಇಟ್ ಮೇ ಬಿ ಅಫೆಕ್ಷನ್, ಇಟ್ ಮೇ ಬಿ ಲವ್, ಇಟ್ ಮೇ ಬಿ ಎಕ್ಸೈಟ್ಮೆಂಟ್, ಫಿಯರ್, ಆರ್ ಇಟ್ ಮೇ ಬಿ ಆಂಗರ್. ಸೊ ಎಲ್ಲ ಇಮೋಷನ್ಸ್ನು ಆ ಲಿಂಬಿಕ್ ಬ್ರೈನ್ ಅನ್ನೋ ಕಡೆ ಫಸ್ಟ್ ಮ್ಯಾನಿಫೆಸ್ಟ್ ಆಗತ್ತೆ. ಅಲ್ಲಿ ಬೇರೆ ಬೇರೆ ಸ್ಮಾಲ್ ಸೆಂಟರ್ಸ್, ಅಮಿಗ್ಡಾಲ, ಹಿಪ್ಪೋ ಕ್ಯಾಂಪಸ್, ಹತ್ರ ಎಲ್ಲ ಬ್ರೈನ್ ನಲ್ಲಿ ಸೆಂಟರ್ಸ್ ಇದೆ. ಡಿಫ್ರೆಂಟ್ ಸ್ಮಾಲ್ ಆರ್ಗನ್ಸ್ ಅಂತ ಹೇಳಕ್ಕಾಗಲ್ಲ, ಅದು ಸೆಕ್ರಿಷನ್ ಪ್ರೊಡ್ಯೂಸ್ ಮಾಡೋ ಅಂತ ಸ್ಮಾಲ್ ಗ್ಲ್ಯಾಂಡ್ಸ್ ಎಲ್ಲ. ಸೊ ಅವೆಲ್ಲ ಏನ್ ಆಕ್ಟಿವೇಟ್ ಆಗತ್ತೆ ನಮ್ಗೆ ಇಮೋಷನ್ಸ್ ಬಂದಾಗ. ಸೊ ಅದು ಡಿಪ್ರೆಷನ್ ಬಂದಾಗ ಅಥವಾ ತುಂಬಾ ಸ್ಟ್ರೆಸ್ ಆಗ್ಬಿಟ್ಟಾಗ ದಟ್ ಲಿಂಬಿಕ್ ಬ್ರೈನ್ ಹ್ಯಾಸ್ ಟು ಗೆಟ್ ಡಿಆಕ್ಟಿವೇಟೆಡ್. ಅಂದ್ರೆ ಅದರ ಆಕ್ಟಿವೇಶನ್ ಕಡಿಮೆ ಆಗ್ಬೇಕು. ತುಂಬಾ ಜಾಸ್ತಿ ಅಗ್ರೆಷನ್ ಬಂದ್ಬಿಡ್ಬೋದು ಯಾವ್ದಾದ್ರು ಸೈಕ್ಯಾಟ್ರಿಕ್ ಡಿಸಾರ್ಡರ್ ಅಲ್ಲಿ ಅಥವಾ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಲ್ಲಿ. ಆತರ ಅಗ್ರೆಷನ್ ಕಮ್ಮಿ ಮಾಡಕ್ಕೂ ದೇ ಹ್ಯಾವ್ ಟು ಡಿಆಕ್ಟಿವೇಟ್, ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿಸ್ಬೇಕು, ಅದನ್ನ ಕಾಮ್ ಮಾಡಿಸ್ಬೇಕು. ಸೊ ಅದೆರಡು, ಇದೆಲ್ಲ ಬೇರೆ ಬೇರೆ ರಿಸರ್ಚ್ ನಡೀತಾ ಇದೆ ಇನ್ ನ್ಯೂರಾಲಜಿ ಅಂಡ್ ಸೈಕ್ಯಾಟ್ರಿ. ಸೊ ಈಗ ಕಮಿಂಗ್ ಬ್ಯಾಕ್ ಟು ದಿಸ್ ಓಂಕಾರ ಎಕ್ಸ್ಪೆರಿಮೆಂಟ್ ವಿತ್ ದಿಸ್ ಬ್ಯಾಕ್ ಗ್ರೌಂಡ್, ಈ 12 ಜನ ಯಾರು ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ರಲ್ಲ, ಕಂಟ್ರೋಲ್ ಗ್ರೂಪ್ ಇತ್ತಲ್ಲ, ಹೂ ವಾಸ್ ನಾಟ್ ಚಾಂಟಿಂಗ್ ಓಂ,
all 12 right-handed men were chanting ಅಂತ ಚಾಂಟ್ ಮಾಡ್ತಾ ಇದ್ರು. ಅವ್ರ ಬ್ರೈನ್ ಸ್ಕ್ಯಾನ್ಸ್ ಅಲ್ಲಿ ಏನು ಜಾಸ್ತಿ ಚೇಂಜಸ್ ಬರ್ಲಿಲ್ಲ ಡ್ಯೂರಿಂಗ್ ದ ಚಾಂಟಿಂಗ್ ಪ್ರಾಸೆಸ್. ಹೆಂಗಿತ್ತೋ ಚಾಂಟ್ ಮಾಡುವಾಗ್ಲೂ ಒಂದೇ ತರ ಇರ್ತಾ ಇತ್ತು, ಚಾಂಟ್ ಮಾಡದೇ ಇರುವಾಗ್ಲೂ ಆಲ್ಮೋಸ್ಟ್ ಅದೇ ತರ ಇರ್ತಾ ಇತ್ತು. ಆದ್ರೆ ಈ 12 ಜನ ಯಾರು ಓಂಕಾರ ಚಾಂಟಿಂಗ್ ಅಲ್ಲಿ ಟ್ರೈನಿಂಗ್ ತಗೊಂಡು ಅವ್ರು ಚಾಂಟ್ ಮಾಡಿದ್ರಲ್ಲ ಫೈನಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ, ಸೊ ಅವ್ರು ಚಾಂಟ್ ಮಾಡಿದಾಗ ತುಂಬಾ ಸಿಗ್ನಿಫಿಕೆಂಟ್ ಫೈಂಡಿಂಗ್ ಏನ್ ಬಂತು ಅಂದ್ರೆ, ಈ ವೇಗಸ್ ನರ್ವ್ ದಟ್ ಕನೆಕ್ಟ್ಸ್ ಬ್ರೈನ್ ಟು ಆಲ್ ದ ಆರ್ಗನ್ ಸಿಸ್ಟಮ್ಸ್, ಆ ನರ್ವ್ every time Om was chanted, it was getting fully activated, just as it does for pain relief. ಇನ್ನೂ ಒಂದು ರಿಲೀಫ್ ಕೊಡೋದು, ಒಂದಕ್ಕೆ ರಿಲೀಫ್ ಕೊಡೋದು ಅದು ಅಂದ್ರೆ ಎಪಿಲೆಪ್ಸಿಗೆ. Vagus nerve activation actually provides a lot of relief for epileptic patients also. So ಎಪಿಲೆಪ್ಸಿಗೆ, ಪೇನ್ ಮ್ಯಾನೇಜ್ಮೆಂಟ್ಗೆ ಹೇಗ್ ಬೇಕೋ ವೇಗಸ್ ನಾವು ಆ ತರ ವಿತೌಟ್ ಪುಟ್ಟಿಂಗ್ ಎನಿ ಎಲೆಕ್ಟ್ರೋಡ್ಸ್, ವಿತೌಟ್ ಡೂಯಿಂಗ್ ಎನಿಥಿಂಗ್ surgically or any kind of medical intervention, they were activating the vagus nerve simply by chanting Om. Second finding they found was, every time they chanted Om, the brain scan, MRI scan, was showing that the emotional part of the brain or the limbic part of the brain was actually becoming deactivated. Vagus nerve was getting activated, whereas limbic brain was getting deactivated. Andre calm ಆಗ್ತಾ ಇತ್ತು. Instead of showing a lot of different emotions like sadness or anger or whatever, it was becoming peaceful, very calm. So this is the finding from this experiment. So ಅವ್ರು ಏನ್ ಹೇಳ್ತಾರೆ ಸೈಂಟಿಸ್ಟ್ ಅಂತಂದ್ರೆ, everybody can chant Om. Anybody can chant Om. So ನೀವು ಯಾವಾಗ ಓಂಕಾರ ಚಾಂಟ್ ಮಾಡ್ತೀರಾ, it helps in physiologically, it helps in pain relief, it helps in calming emotions, calming the body, improving health, and spiritually whatever is promised by the scriptures may be true or may not be true, or adra ಬಗ್ಗೆ ಏನು ಹೇಳ್ತಾ ಇಲ್ಲ. But other neurological research has found that when people chant Om and then do meditation, during meditation there is a lot of, brain scans have shown a lot of focus, concentration, ease in the meditation process, a lot of peace. So ಅದೆಲ್ಲ ಫೈಂಡಿಂಗ್ಸ್ ಕೂಡ ಬಂದಿವೆ. ಮತ್ತೆ ಎರಡನೇ ಎಕ್ಸ್ಪೆರಿಮೆಂಟ್ ವಿಚ್ ಐ ಹ್ಯಾವ್ ಜಸ್ಟ್ ರೆಫರ್ ಟು ಆಲ್ಸೋ ಹ್ಯಾಪನ್ಸ್ ಟು ಹ್ಯಾವ್ ಬೀನ್ ಕಂಡಕ್ಟೆಡ್ ಇನ್ 2011. ಇದು ಸಿಪ್ನಾ ಅಂತ, it was conducted, Sipna University, it was conducted in the Engineering College of Amravati, illa India nallene. Both I have taken Indian experiments only because they will be very relevant to all of us anta. ಸೊ ಅಲ್ಲಿ ಏನ್ ಮಾಡಿದ್ರು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲಿಂಗ್ ಪ್ರಾಸೆಸ್ ಯೂಸ್ ಮಾಡಿ ದೇ ಫೌಂಡ್ ದಟ್ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗತ್ತೆ, ಅಗೇನ್ ಪೀಸ್ ಇಂಪ್ರೂವ್ಸ್. ಮತ್ತೆ ಆಲ್ ದ ಪೀಪಲ್ ಹೂ ವೆಂಟ್ ಥ್ರೂ ದಿಸ್ ಟ್ರೈನಿಂಗ್ ಪ್ರಾಸೆಸ್ ಆಫ್ ಚಾಂಟಿಂಗ್ ಓಂಕಾರ್, ದೇ ರಿಪೋರ್ಟೆಡ್ ಅ ಲಾಟ್ ಆಫ್ ಮೆಂಟಲ್ ಸ್ಟೆಡಿನೆಸ್, ಪಾಯ್ಸ್, ಮತ್ತೆ ಡೆಸಿಷನ್ ಮೇಕಿಂಗ್ ಬಿಕೇಮ್ ಮಚ್ ಈಸಿಯರ್. ಯಾವುದೋ ಒಂದು ಡೈಲಮಾ ಇತ್ತು ತುಂಬಾ, ಬಟ್ ಐ ಚಾಂಟೆಡ್ ಓಂಕಾರ್, ದೆನ್ ಐ ವಾಸ್ ಏಬಲ್ ಟು ಕಮ್ ಟು ಅ ಡೆಸಿಷನ್ ಈಸಿಲಿ ಅಂತ ಬೇರೆ ಬೇರೆ ತರ ಫೈಂಡಿಂಗ್ಸು ಬಂದಿವೆ ಅದರಲ್ಲೂ ಕೂಡ. ಸೊ ವಿತ್ ದಿಸ್ ಕೈಂಡ್ ಆಫ್ ಸೈಂಟಿಫಿಕ್ ಡೇಟಾ ಇನ್ ಮೈಂಡ್, ಸ್ಕ್ರಿಪ್ಚರ್ಸ್ ಏನ್ ಹೇಳ್ತಾ ಇವೆ ಅಂತ ನಾವು ನೋಡೋದಾದ್ರೆ, ತತ್ವಮಸಿ ಅಂತ ಸ್ಕ್ರಿಪ್ಚರ್ಸ್ ಒನ್ ಟೀಚಿಂಗ್ ನಾವು ತಗೊಳ್ಳೋದಾದ್ರೆ, ದೇ ಸೇ ಯು ಆರ್ ದಟ್. ಯು ಆರ್ ದಟ್ ಅಂದ್ರೆ ದಟ್ ಯಾವುದು? ವಿ ಹ್ಯಾವ್ ಮೆನಿ, we give it many nomenclatures. We say Brahman, Atman, the absolute ಅಂತ ಎಲ್ಲ, ಪರಮಾತ್ಮ, ಪರಾಶಿವ, ಎಲ್ಲ ಬೇರೆ ಬೇರೆ ಹೆಸರುಗಳಿಂದ ಅದನ್ನ ಕರಿತೀವಿ. ಬಟ್ ಫೈನಲಿ
if we want to explain it very simply to someone who has no idea of Advaita or anything, then what we would call tat athwa that, you are that andaga, that is bliss or ananda. ಯಾವ ಆನಂದ ನಾವು ಎಲ್ಲಾ ಕಡೆ ಹುಡುಕ್ತಾ ಇದೀವೋ ಬೇರೆ ಬೇರೆ ರೀತಿಯಲ್ಲಿ, when I buy this house, I'm going to be so happy. When I finish the marriage of this child, I will be so happy. When I get this promotion, I'm going to be so happy. When I retire, I will have so much time, I can do so many things, I'm going to be so happy. ಅಂತ ಎಲ್ಲ ನಾವು ಬೇರೆ ಬೇರೆ ಥಿಂಗ್ಸ್ ಜೊತೆ ಈ ಹ್ಯಾಪಿನೆಸ್ ಅನ್ನೋದನ್ನ ಟೈ ಅಪ್ ಮಾಡಿ, ವೆನ್ ಐ ಡೂ ದಟ್ ಐ ಗೆಟ್ ದಿಸ್, ವೆನ್ ಐ ಡೂ ದಟ್ ಐ ಗೆಟ್ ದಿಸ್ ಅನ್ನೋ ಈಕ್ವೇಶನ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ನಮ್ಮ ಜೀವನದಲ್ಲಿ. ಆದ್ರೆ what Vedanta is telling us, what all the Shastras are telling us, they are saying, ನೀನ್ ಹೊರಗಡೆ ಹೋಗಿ ಹುಡುಕ್ಲೇ ಬೇಕಾಗಿಲ್ಲ. You are already that bliss. You are that permanent happiness, that permanent peace, which you are seeking everywhere ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಎಷ್ಟೋ, when we want to, we seek it through meditation also. It's not that we always seek it through only transactional things. Many of us here, I'm sure we are serious meditators. ದಿನ ಕೂತ್ಕೊಂಡು ಧ್ಯಾನ ಮಾಡ್ತಿರ್ಬೋದು, ನಿಧಿಧ್ಯಾಸ ಮಾಡ್ತಿರ್ಬೋದು, ಜಪ ಮಾಡ್ತಾ ಇರ್ಬೋದು, ಕ್ರಿಯೆಗಳನ್ನ ಮಾಡ್ತಾ ಇರ್ಬೋದು. ಬೇರೆ ಬೇರೆ ರೀತಿ ನಮ್ದೇ ಆದ ರೀತಿಯಲ್ಲಿ ನಾವು ಆನಂದವನ್ನ ಅಂತರಂಗದಲ್ಲಿ ನನ್ನಲ್ಲೇ ಇದೆ, ಐ ಆಮ್ ಬ್ರಹ್ಮನ್ ಅಂತ ಅನ್ಕೊಂಡು ವಿ ಮೇ ಬಿ ಸಿಂಕಿಂಗ್ ಇನ್ ಟು ದಟ್ ಥ್ರೂ ವೇರಿಯಸ್ ಪ್ರಾಕ್ಟಿಸಸ್. ಸೊ ನಾವು ಈಗ ಓಂಕಾರ ಮಾಡ್ತಾ ಇದ್ದಾಗ ಆ ಓಂಕಾರಕ್ಕೂ ಮತ್ತೆ ಬೇರೆ ಮಂತ್ರಕ್ಕೂ ಏನ್ ವ್ಯತ್ಯಾಸ ಆಧ್ಯಾತ್ಮಿಕವಾಗಿ ಅಂತ ನಾವು ಕೇಳೋದಿದ್ರೆ, ಒಂದು ಸಣ್ಣ ಕಥೆ. ನಾನು ಚಿಕ್ಕವಳಾಗಿದ್ದಾಗ ಒಂದು ಎನಿಡ್ ಬ್ಲೈಟನ್ ಆಥರ್, ಅವಾಗ ನನ್ಗೆ ಒನ್ ಆಫ್ ಮೈ ಫೇವ್ರೆಟ್ ಆಥರ್ಸ್ ವಾಸ್ ಎನಿಡ್ ಬ್ಲೈಟನ್. ಸೊ ಅವರು ಬರ್ದಂತ ಒಂದು ಪುಸ್ತಕದಲ್ಲಿ ಈ ಕಥೆಯನ್ನ ಓದಿದ್ದೆ. ಇದು ತುಂಬಾ ನೆನಪಾಯ್ತು ನನಗೆ ಓಂಕಾರದ ಬಗ್ಗೆ ಮನನ ಮಾಡ್ತಾ ಇದ್ದಾಗ, ಅದನ್ನ ಹಂಚ್ಕೋತೀನಿ. ಈ ಕಥೆಯಲ್ಲಿ ಏನು ಅಂದ್ರೆ, ಒಬ್ಬ ಹುಡುಗ ಇರ್ತಾನೆ. ಈಗ ತಾನೇ ನಾವು ಬೇಸಿಗೆ ರಜದ ಕೊನೆಗೆ ಬರ್ತಾ ಇದೀವಿ, ಮಕ್ಳಿಗೆಲ್ಲ ಬೇಸಿಗೆ ರಜಾ, ಚೆನ್ನಾಗಿ ಆಟ ಆಡಿ ಪಾಠ ಎಲ್ಲ ಮರ್ತು ಇನ್ನೇನು ತಿರ್ಗಾ ಮತ್ತೆ ಸ್ಕೂಲಿಗೆ ಹೋಗ್ಬೇಕು ಅವರು. ಸೊ ಅದೇ ತರ ಇಂಗ್ಲೆಂಡ್ ಅಲ್ಲಿ ಒಬ್ಬ ಹುಡುಗ ಇದ್ದ. ಇಂಗ್ಲೆಂಡ್ ದೇಶದಲ್ಲಿ ಏನು ಅಂದ್ರೆ, ಅವ್ರಿಗೆ ಸಮ್ಮರ್ ಹಾಲಿಡೇಸ್ ಬಂದ್ರೆ ಅವರು ಸ್ವಲ್ಪ ಪಾಕೆಟ್ ಮನಿ ಕೂಡ ಎಲ್ಲಾದ್ರೂ ಅರ್ನ್ ಮಾಡ್ಬೋದಾ, ನಾನು ಸಂಪಾದಿಸ್ಬೋದಾ, ಸಣ್ಣ ಪುಟ್ಟ ಕೆಲಸ, ಯಾರೋ ಅಕ್ಕಪಕ್ಕದ ಮನೆಯವ್ರಿಗೆ ಏನಾದ್ರು ಲಾನ್ ಮೂವ್ ಮಾಡ್ಕೊಡೋದು ಅಥವಾ ಗಾರ್ಡನ್ ಅಲ್ಲಿ ಕಳೆ ಕಿತ್ಕೊಡೋದು, ಆ ತರದ್ ಏನಾದ್ರು ಕೆಲಸ ಮಾಡ್ಕೊಡ್ಬೋದಾ, ನ್ಯೂಸ್ ಪೇಪರ್ ತಗೊಂಡೋಗಿ ಮನೆಯಿಂದ ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಂದ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಬೋದು, ಅದಕ್ಕೆ ಹೋಗಿ ಐಸ್ ಕ್ರೀಮ್ ತಗೋಬಹುದು, ಚಾಕ್ಲೇಟ್ ತಗೋಬಹುದು, ಏನೋ ಕತೆ ಪುಸ್ತಕಗಳನ್ನ ಕೊಂಡ್ಕೋಬಹುದು, ಏನ್ ಬೇಕೋ ದೇ ಕ್ಯಾನ್ ಸ್ಪೆಂಡ್ ಇಟ್ ಫಾರ್ ದೇರ್ ಪ್ಲೇಜರ್. ಸೊ ಈ ತರ ಒಬ್ಬ ಹುಡುಗ, ಸುಮಾರು 10-12 ವರ್ಷದ ಹುಡುಗ, ಅವನು ಹುಡುಕ್ತಾ ಇದ್ದ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾನು ಹೆಂಗೆ ಸಂಪಾದಿಸೋದು ಸ್ವಲ್ಪ ದುಡ್ಡು ಅಂತ. ಪಕ್ಕದ ಮನೇಲಿ ಅವ್ರ ತಂದೆ ಫ್ರೆಂಡ್ ಇದ್ರು. ಅವ್ರು ಹೇಳಿದ್ರು, ನೋಡಪ್ಪ, ನಮ್ಮನೆ ತೋಟದಲ್ಲಿ ಒಂದು ಶೆಡ್ ಇದೆ. ಆ ಶೆಡ್ ನಲ್ಲಿ ಅದು ನನ್ನ ಗಾರ್ಡನಿಂಗ್ ಟೂಲ್ಸ್ ಎಲ್ಲ ಇಟ್ಟಿರ್ತೀನಿ. ಎಷ್ಟೊಂದು ಖಾಲಿ ಪಾಟ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಯಾವ್ದಾದ್ರು ಪಾಟ್ ಒಡೆದೋದ್ರೆ ತಕ್ಷಣ ನಾನು ಇನ್ನೊಂದು ಪಾಟ್ಗೆ ಹಾಕ್ಬೋದು ಅಂತ ಒಂದ್ರೊಳಗಡೆ ಒಂದು ಸುಮಾರು ಪ್ಲಾಸ್ಟಿಕ್ ಪಾಟ್ಗಳು ಜೋಡಿಸಿರೋದು, ಆ ತರ ಸ್ಟ್ಯಾಕ್ಗಳು ಎಷ್ಟೊಂದಿದೆ. ಮತ್ತೆ ನನ್ಗೆ ಬೇಕಾಗುವಂತ ಗುದ್ಲಿ, ಸ್ಪ್ರೇ ಕ್ಯಾನು, ಗಾರ್ಡನಿಂಗ್ ಹೋಸ್ ಎಲ್ಲ ಬೇರೆ ಬೇರೆ ಟೂಲ್ಸ್ ಎಲ್ಲ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿದೆ ನನ್ನ ಗಾರ್ಡನ್ ಶೆಡ್ ಅಲ್ಲಿ. ಸೊ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಅದನ್ನೆಲ್ಲ ಗುಡಿಸ್ಬಿಟ್ಟು ಶೆಡ್ ಅನ್ನು ಗುಡಿಸಿ ಸಾಮಾನೆಲ್ಲ ತೆಗ್ದು ಧೂಳು ಹೊಡೆದು ಮತ್ತೆ ವಾಪಸ್ ನೀಟಾಗಿ ಜೋಡಿಸ್ಬೇಕು ಅಂತ ಅವನ್ಗೆ ಒಂದೊಂದೇ ಪಾಟ್ ಬೈ ಪಾಟ್, ಸ್ಟ್ಯಾಕಲ್ ಪಾಟ್ ಒಂದ್ ಪಾಟ್ ಪೇರ್ಸಿದ್ರೆ 20 ಪಾಟ್ ಇದ್ರೆ ಎಲ್ಲ ಪಾಟು ತೆಗ್ದು ಧೂಳು ಹೊಡೆದು ಮತ್ ವಾಪಸ್ ಇಡು ಅಂತ ಆತರ ಎಲ್ಲ ಕೆಲ್ಸ ತೋರ್ಸ್ಕೊಟ್ಬಿಟ್ಟು ಹೋದ್ರು. ನನಗೆಲ್ಲೋ ಹೊರಗೆ ಹೋಗ್ಬಿಟ್ಟು ಬರ್ತೀನಿ, 1.5 ಗಂಟೆ 2 ಗಂಟೆ ಬಿಟ್ಕೊಂಡ್ ಬರ್ತೀನಿ, ನೀನ್ ಮುಗಿಸ್ಬಿಡು ಅಷ್ಟಲ್ಲಿ ಕೆಲ್ಸ ಅಂತ. ತುಂಬಾ ಜಾಸ್ತಿ ಏನ್ ಕೆಲ್ಸ ಇರ್ಲಿಲ್ಲ, ಒಬ್ಬ ಹುಡುಗ ಮಾಡೋ ಅಷ್ಟೇ ಇತ್ತು. 1 ಗಂಟೆ ಕಾಲ ಮಾಡಿದ್ರೆ ಮುಗಿಯೋ ಅಷ್ಟು ಕೆಲ್ಸನೇ ಇದ್ದಿತ್ತು.
ಆ ಹುಡುಗ ಮೊದ್ಲು ಚೆನ್ನಾಗಿ ಶುರು ಮಾಡ್ದ ಕೆಲ್ಸ. ಆಮೇಲೆ ಏನಾಯ್ತು, ಹೊರಗಡೆ ಅವನ್ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದಾರೆ. ಯಾರು ಕ್ರಿಕೆಟ್ ಆಡ್ತಾ ಇದಾರೆ, ರನ್ ಓಡ್ತಾ ಇದಾರೆ, ಈ ಕಡೆ ಗೆಲ್ತಾ ಇದಾರೆ, ಆ ಕಡೆ ಸೋಲ್ತಾ ಇದಾರೆ. ಅವರೆಲ್ಲ ಕೂಗಕ್ ಶುರು ಮಾಡಿದ್ರು, ಬಾರೋ ನೀನ್ ಯಾಕೋ ಇವತ್ ಅಲ್ಲಿ ಮಾಡಕ್ ಹೋದೆ, ನಮ್ ಟೀಮ್ ಸೋತೋಗ್ತಾ ಇದೆ ಬಾರೋ ಅಂತ ಕರಿಯಕ್ ಶುರು ಮಾಡಿದ್ರು. ಇವನ್ಗೆ ಮನಸ್ಸೆಲ್ಲ ಆಟದ ಕಡೆ ಹೋಯ್ತು, ಇದು ಒಪ್ಕೊಂಡ್ಬಿಟ್ಟಿದಾನೆ ಕೆಲ್ಸ, ಅವನ್ಗೆ ಪಾಕೆಟ್ ಮನಿನೂ ಬೇಕು. ಆಗ ಅವನೇನ್ ಮಾಡ್ದ, ಸ್ವಲ್ಪ ಬೇಗ 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 ಮಾಡೋಣ ಅಂತ ಹೋದ. ಅದ್ ಬೇಗ ಆಗ್ತಾ ಇರ್ಲಿಲ್ಲ ಕೆಲ್ಸ. ಮೇಲೆ ಮೇಲೆ ಮಾಡ್ಬಿಟ್ಟ. ಮೇಲೇನ್ ಮಾಡ್ದ, 20 ಪಾಟ್ ಒಂದ್ರೊಳಗ್ ಒಂದಿದ್ರೆ 4 ಪಾಟ್ ತೆಗೆದ್ಬಿಟ್ಟು ಧೂಳು ಹೊಡೆದ್ಬಿಟ್ಟು ಇಟ್ಬಿಟ್ಟ, ಮಿಕ್ಕಿದ ಪಾಟ್ ಎಲ್ಲ ಹಾಗೆ ಬಿಟ್ಬಿಟ್ಟ. ಸೊ ಆತರ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಹೇಗೋ ಮೇಲ್ ನೋಡಕ್ಕೆ ತುಂಬಾ ಚೆನ್ನಾಗ್ ಮಾಡಿದಾನೇನೋ ಅಂತ ಕಾಣಿಸ್ಬೇಕು, ಆದ್ರೆ ಯಾರಾದ್ರೂ ಇನ್ ಡೆಪ್ತ್ ನೋಡಿದ್ರೆ ಆಕ್ಚುಲಿ ಕ್ಲೀನ್ ಆಗಿಲ್ಲ ಪೂರ್ತಿ. ಆತರ ಕೆಲ್ಸ ಮಾಡ್ಬಿಟ್ಟ. ಅಷ್ಟರಲ್ಲಿ ಅವ್ರ ತಂದೆ ಫ್ರೆಂಡು ಬಂದ್ರು. ಇವನ್ ಆಟಕ್ಕೆ ಹೊರಟೋದ. ಅವ್ರ ಫ್ರೆಂಡ್ ಬರೋದು ಕಾಣಿಸ್ತು, ಬಟ್ ಅವನ್ ಆಟಕ್ಕೆ ಹೊರಟೋದ. ಆಟ ಎಲ್ಲ ಆಡ್ಬಿಟ್ಟು ವಾಪಸ್ ಬಂದಾಗ ತಂದೆ ಫ್ರೆಂಡು ಗಾರ್ಡನ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು. ಅವನ್ ಕೇಳ್ತಾನೆ, ಅಂಕಲ್ ಅಂಕಲ್ ಎಲ್ಲ ಕ್ಲೀನಿಂಗ್ ಆಗೋಯ್ತು. ಆಯ್ತಪ್ಪ, ಚೆನ್ನಾಗ್ ಮಾಡಿದ್ಯಾ, ಫಸ್ಟ್ ಕ್ಲಾಸ್ ಆಗಿ ಮಾಡಿದೀನಿ, ನೋಡೋಗಿ ಶೆಡ್ ಅಲ್ಲಿ. ಸರಿ, ಇಬ್ರು ಶೆಡ್ ಒಳಗಡೆ ಹೋದ್ರು. ಎಲ್ಲ ನೋಡಕ್ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು. ಸರಿ, ಅವ್ರ ತಂದೆ ಫ್ರೆಂಡ್ ಚೆನ್ನಾಗ್ ಮಾಡಿದ್ಯಾ ಅಂತ ಕಾಣಿಸುತ್ತೆ ಅಂತಂದ್ರು. ಅಂಕಲ್, ನನ್ಗೆ ಏನು ಕೊಡ್ಲಿಲ್ಲ ನೀವು, ಪಾಕೆಟ್ ಮನಿ ಏನು ಕೊಡ್ಲೇ ಇಲ್ಲ. ಹೌದಾ, ಕೊಡ್ಲೇ ಇಲ್ವಾ ನಾನು? ಇಲ್ಲ ಅಂಕಲ್, ನೀವೇನು ಕೊಡ್ಲಿಲ್ಲ. ಆರ್ ಯು ಶೂರ್? ಇಲ್ಲ ಅಂಕಲ್, ಏನು ಬರ್ಲಿಲ್ಲ ನಂಗೆ, ನೀವೇನು ಕೊಟ್ಟಿಲ್ಲ. ನಾನು ಕೊಟ್ಟೆ ಅನ್ಸುತ್ತೆ. ಇಲ್ಲ, ನೀವು ಕೊಟ್ಟೇ ಇಲ್ಲ. ಸರಿ, ಅವರು ಹಂಗಿದ್ರೆ ಬಾಯಿಲ್ಲಿ ಅಂತ ಹೋಗ್ಬಿಟ್ಟು ಒಂದು ಸ್ಟ್ಯಾಕ್ ಆಫ್ ಪಾಟ್ಸ್ ಇರುತ್ತೆ, ಮೇಲ್ ತೆಗಿತಾರೆ. 10 ಪಾಟ್ ತೆಗೆದ್ಮೇಲೆ ಇಷ್ಟು ದೊಡ್ಡ ಬ್ಯಾಗು ಚಾಕ್ಲೇಟ್ಸ್ ಇದೆ ಅದ್ರಲ್ಲಿ. ಆ ಚಾಕ್ಲೇಟ್ ಅನ್ನ ಎತ್ತಿ ಸೈಡ್ಗೆ ಇಡ್ತಾರೆ. ಆಮೇಲೆ ಇನ್ನೊಂದು ಸ್ಟ್ಯಾಕ್ ಆಫ್ ಪಾಟ್ಸ್ ತೆಗಿತಾರೆ. ಅದನ್ನ ತೆಗೆದ್ರೆ ಒಳಗಡೆ $10 ನೋಟ್ ಇಟ್ಟಿರ್ತಾರೆ, 10 ಪೌಂಡ್ಸ್ ನೋಟ್ ಇಟ್ಟಿರ್ತಾರೆ. ಆ ನೋಟನ್ನ ಆಚೆ ತೆಗಿತಾರೆ. ಆಮೇಲೆ ಇನ್ನೊಂದು ಸ್ಟ್ಯಾಕ್ ಆಫ್ ಪಾಟ್ಸ್ ತೆಗೆದ್ರೆ ಅದ್ರೊಳಗಡೆ ಏನೋ ತರ ಕ್ರೀಮ್ ಬಿಸ್ಕೆಟ್ಸ್ ಎಲ್ಲ ಇರುತ್ತೆ, ಮತ್ತೆ ಅದನ್ನ ಆಚೆಗೆ ತೆಗಿತಾರೆ. ಅವ್ರಂತಾರೆ, ನೋಡಪ್ಪ, ನೀನ್ ಕರೆಕ್ಟ್ ಆಗಿ ಕೆಲ್ಸ ಮಾಡಿದ್ದಿದ್ರೆ, ನೀನ್ ಯಾವಾಗ ನೀನ್ ಏನೋ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟಿಯಲ್ಲ, ಆಗ್ಲೇ ನಂಗೆ ಅರ್ಥ ಆಗೋಯ್ತು ನೀನ್ ಕರೆಕ್ಟ್ ಆಗಿ ಕೆಲ್ಸ ಮಾಡಿಲ್ಲ. ಮಾಡಿದ್ದಿದ್ರೆ ಇದೆಲ್ಲ ಸಿಕ್ಕಿರ್ತಿತ್ತಲ್ಲ ನಿಂಗೆ, ಇವೆಲ್ಲ ಸಿಕ್ಕಿರ್ತಿತ್ತು, ಇದೆಲ್ಲ ನಿನ್ ಪೇಮೆಂಟ್. ನಾನೇನ್ ಮಾಡ್ದೆ ಅಂದ್ರೆ, ನೀನ್ ಕೆಲ್ಸ ಮಾಡ್ತಾನೆ ನಿನ್ಗ್ ಪೇಮೆಂಟ್ ಸಿಕ್ಬಿಡ್ಲಿ, ಮತ್ತೆ ತಿರ್ಗಾ ನೀನ್ ಅದನ್ನ ನನ್ ಕೇಳೋದೇ ಬೇಡ. ದ ಜಾಬ್ ಇಟ್ ಸೆಲ್ಫ್, ಡ್ಯೂರಿಂಗ್ ದ ಜಾಬ್ ಇಟ್ ಸೆಲ್ಫ್ ಯು ಗೆಟ್ ಯುವರ್ ರಿವಾರ್ಡ್. ಆ ತರ ಆಗೋಗ್ಬೇಕು. ಹಂಗ್ ಮಾಡಿಟ್ಟಿದ್ದೆ ನಾನು, ಆದ್ರೆ ನೀನ್ ಸರಿಯಾಗಿ ಕೆಲ್ಸಾನೇ ಮಾಡ್ಲಿಲ್ವೇ, ಮೇಲ್ ಮಾಡ್ಬಿಟ್ಟಿದ್ಯಾ, ನಿಂಗ್ ಸಿಕ್ಲಿಲ್ಲ ಅಂತ ಹೇಳ್ತಾರೆ. ಆಗ ಹುಡುಗಂಗೆ ಅರ್ಥ ಆಗುತ್ತೆ, ನಾನು ಐ ಶುಡ್ ನಾಟ್ ಹ್ಯಾವ್ ಕಾಂಪ್ರಮೈಸ್ಡ್ ಅಂತ. ಸೊ ಇದನ್ ಕಥೆ ಯಾತಕ್ ಕೇಳಿದ್ವಿ, ನಮ್ಗೆ ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ, ಎಲ್ಲ ಮಂತ್ರ ಸಾಧನೆ ನಾವು ಮಾಡ್ತೀವಲ್ಲ, ಓಂ ನಮ ಶಿವಾಯನೋ ಯಾವುದೋ ನಮ್ಮ ಇಷ್ಟ ದೇವತೆಯ ಮಂತ್ರವನ್ನ ನಾವು ಜಪ ಮಾಡ್ತಿರ್ಬೋದು. ಅದು ತುಂಬಾ ಒಳ್ಳೇದು ಅಂತ ನಮ್ಗೆ ಶಾಸ್ತ್ರಗಳು ಹೇಳುತ್ತವೆ. ಆ ಜಪ ಮಾಡೋದ್ರಿಂದ ಏನಾಗತ್ತೆ, ನಮ್ಮ ಚಿತ್ತ ಶುದ್ಧಿ ಆಗತ್ತೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ವಾಸನಾ ಪ್ಯಾಕೇಜ್ ಇದೆ, ಯಾವ್ದ್ಯಾವ್ದೋ ಬೇಕಿರೋ ವಾಸನಗಳು, ಬೇಡದೇ ಇರೋ ವಾಸನಗಳು ತುಂಬಿಕೊಂಡಿವೆ. ಈಗ ಬೇಕಿರೋ ವಾಸನ ಅಂತ ಹೇಳಿದ್ರೆ, ನಾನು ಡ್ರೈವಿಂಗ್ ಮಾಡೋ ನನ್ಗೊಂದು ವಾಸನ ಇರ್ಬೋದು, ಒಳ್ಳೆ ಡ್ರೈವರ್ ನಾನು. ಸೊ ಯಾವ ವೆಹಿಕಲ್ ತಗೊಂಡ್ರು ಐ ಆಮ್ ಏಬಲ್ ಟು ಡ್ರೈವ್ ವೆರಿ ವೆಲ್. ಅಥವಾ ಶಾಸ್ತ್ರ ವಾಸನ ಇರ್ಬೋದು, ನನ್ಗೆ ಬೇರೆ ಬೇರೆ ಉಪನಿಷತ್ತುಗಳನ್ನ ಓದಿ ತಿಳ್ಕೊಳಕ್ಕೆ, ಅದರ ಜ್ಞಾನವನ್ನ ಪಡ್ಕೊಳ್ಳೋ ಅಂತ ಅದರ ಆಸೆ ತುಂಬಾ ನನ್ಗೆ ಇಷ್ಟ. ಐ ಹ್ಯಾವ್ ಅ ಪ್ಯಾಷನ್ ಫಾರ್ ದಟ್. ಸೊ ದೀಸ್ ಆರ್ ಗುಡ್ ವಾಸನಾಸ್, ದೇ ಆರ್ ಹೆಲ್ಪ್ಫುಲ್ ಟು ಅಸ್. ಸೊ ಇದೊಂದ್ ಕಡೆ ಇದ್ರೆ, ಬೇರೆ ವಾಸನ ಕೂಡ ಇರುತ್ತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಅವೆಲ್ಲ ನಮ್ಗೆ ಬೇಡದೇ ಇರೋ ವಾಸನಗಳು. ನನ್ಗೆ ಜಾಸ್ತಿ ನಿದ್ದೆ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ, ಅದು ಒಂದು ವಾಸನ. ಸ್ವಲ್ಪ ನಿದ್ದೆ ಎಲ್ರಿಗೂ ಒಳ್ಳೇದು, 1 8 ಗಂಟೆ ಕಾಲ
ನಿದ್ದೆ ಎಲ್ಲರಿಗೂ ಬೇಕು ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಆದ್ರೆ ಅದಕ್ಕಿಂತ ಜಾಸ್ತಿ ನಾನು 16 ಗಂಟೆ ಕಾಲ ನಿದ್ದೆ ಮಾಡ್ತೀನಿ. ಅದು ಒಂದು ವಾಸನ, ಲೇಸಿನೆಸ್ ಕಡೆ ನಮ್ಮನ್ನ ಎಳಿತಾ ಇರ್ಬೋದು. ಅಥವಾ ಇನ್ಯಾವುದೋ ವಾಸನ, ನಾನು ಕೂತ್ಕೊಳ್ಳೋದೇ ಇಲ್ಲ, ಯಾವಾಗ್ಲೂ ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕು. ಒಳ್ಳೇದು ಅದನ್ನು. ಆದ್ರೆ ತುಂಬಾ ಜಾಸ್ತಿ ಆಗೋದ್ರೆ ದಟ್ ಈಸ್ ಆಲ್ಸೋ ನಾಟ್ ಗುಡ್. ಸೊ ಮಾತೆತ್ತಿದ್ರೆ ಕೋಪ ಬರೋದು, ಅಥವಾ ಇನ್ನೊಬ್ರನ್ನ ಕಂಡಾಗ ನಮ್ಗೆ ಅನುಕಂಪ ಬರದೇ ಇರೋದು, ಅವೆಲ್ಲ ದೇ ಆರ್ ನಾಟ್ ಗುಡ್ ವಾಸನಾಸ್ ಫಾರ್ ಅಸ್, ದೇ ಆರ್ ಹಾರ್ಮ್ಫುಲ್ ವಾಸನಾಸ್. ಸೊ ಕೆಲವು ವಾಸನಗಳು ನಮ್ಗೆ ದೇ ಎಂಪವರ್ ಅಸ್, ಸಮ್ ಆಫ್ ದೆಮ್ ದೇ ಡಿಪ್ಲೀಟ್ ಅವರ್ ಪವರ್. ನಮ್ಮನ್ನ ಮುಮುಕ್ಷುಗಳಾಗಿರುವಂತ ನಮ್ಮನ್ನ ಮುಕ್ತಿಯ ಕಡೆ ಹೋಗೋದಕ್ಕೆ ಅಡ್ಡಿ ಬರುತ್ತವೆ ಅವೆಲ್ಲ. ಸೊ ಈ ರೀತಿ ನಮ್ಗೆ ವಾಸನ ಪ್ಯಾಕೇಜ್ ಇರೋದು. ನಾವು ಮಂತ್ರ ಸಾಧನೆ ಮಾಡಿದಾಗ ಅಥವಾ ಬೇರೆ ಯಾವ್ದಾದ್ರು ಸಾಧನೆ, ಇಲ್ಲಿ ಮಂತ್ರ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಓಂಕಾರ ಜೊತೆ ಕಂಪೇರ್ ಮಾಡಕ್ಕೋಸ್ಕರ. ಸೊ ಮಂತ್ರ ಸಾಧನೆ ಮಾಡಿದಾಗ ಏನಾಗತ್ತೆ ಅಂದ್ರೆ ಅದು ಇಟ್ ಚಿತ್ತ ಶುದ್ಧಿ ಮಾಡುತ್ತೆ. ಈ ವಾಸನಗಳನ್ನ ನಮ್ಗೆ ಬೇಡದೇ ಇರೋ ವಾಸನ, ಬಂಧ ವಾಸನಗಳು ಅಂತ ಕರಿತೀವಿ ಅದನ್ನ. ಯಾವುದು ನಮ್ಮನ್ನ ಬಂಧಿಸ್ತಾ ಇದೆಯೋ, ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ನನಗೆ ಆ ಒಂದು ಸ್ಟ್ರಾಂಗ್ ಬಿಲೀಫ್ ಅದನ್ನ ಪೋಷಿಸ್ತಾ 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 ನನ್ನನ್ನ ದೇಹ ಭಾವದಲ್ಲೇ ಕೂಡ ಹಾಕ್ಬಿಟ್ಟಿದೆಯೋ, ಆ ವಾಸನಗಳನ್ನ ತೆಗೆದಾಕ್ತಾ ಬರುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ನನ್ನ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ಅದು ಜಾಸ್ತಿ ಜಾಸ್ತಿ ಸೂಕ್ಷ್ಮವಾಗ್ತಾ ಬರುತ್ತೆ. ಎಷ್ಟೆಷ್ಟು ಸೂಕ್ಷ್ಮವಾಗತ್ತೋ, ಎಷ್ಟೆಷ್ಟು ಶುದ್ಧವಾಗತ್ತೋ, ಆಗ ಅದಕ್ಕೆ ನನ್ನ ನಿಜ ಸ್ವರೂಪ ಏನು ಅನ್ನೋದ್ರನ್ನ ಅದನ್ನ ಅರ್ಸೋದಕ್ಕೆ, ಮತ್ತೆ ಅದ್ರ ಕಡೆನೆ ಮನಸ್ಸನ್ನ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾ ಸಹಾಯ ಆಗತ್ತೆ. ಈ ಮಂತ್ರ ಸಾಧನೆಗಳಿಂದ ಮುಕ್ತಿ ಸಾಧ್ಯ ಇಲ್ಲ ಅಂತ ಉಪನಿಷತ್ ಹೇಳುತ್ತೆ. ಅದರಿಂದ ಕ್ರಮ ಮುಕ್ತಿ ಆಗ್ಬೋದು. ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದಲ್ಲಿ ಜ್ಞಾನ ಸಾಧನೆ ಮಾಡಿ ಮತ್ತೆ ಅಲ್ಲಿಂದ ಮುಕ್ತಿಯನ್ನ ಪಡ್ಕೊಳ್ಳೋದು, ಆ ರೂಟ್ಗೆ ನಮ್ಮನ್ನ ಮಂತ್ರ ಸಾಧನೆ ಅಥವಾ ಉಪಾಸನೆ ಕರ್ಕೊಂಡು ಹೋಗ್ಬೋದು. ಆದ್ರೆ ಸದ್ಯೋಮುಕ್ತಿ, ಈ ಜನ್ಮದಲ್ಲೇ ನಾನು ಬದುಕಿರೋವಾಗ್ಲೇ ನನಗೆ ಮುಕ್ತಿ ಬೇಕು ಅನ್ನೋದಕ್ಕೆ ಈ ಮಂತ್ರ ಸಾಧನೆ ನಮ್ಗೆ ಸಹಾಯ ಮಾಡದೇ ಇರ್ಬೋದು, ಚಿತ್ತ ಶುದ್ಧಿಗೆ ಮಾಡುತ್ತೆ. ಆ ಸದ್ಯೋಮುಕ್ತಿಗೂ ಕೂಡ ಚಿತ್ತ ಶುದ್ಧಿ ಬೇಕು. ಆದ್ರೆ ಓಂಕಾರ ಏನಾಗತ್ತೆ ಅಂತ ಹೇಳಿದ್ರೆ, ಈ ಹುಡುಗಂಗೆ ಕೆಲಸ ಮಾಡ್ತಾ ಇದ್ದಾಗ್ಲೇ ಹೇಗೆ ಅವನ್ ಪೇಮೆಂಟ್ ಕೂಡ ಸಿಗುವಂತ ಅರೇಂಜ್ಮೆಂಟ್ ಆಗಿತ್ತೋ, ಆ ರೀತಿ ಓಂಕಾರದ ಸಾಧನೆ ಮಾಡ್ತಾ ಇದ್ದಾಗ್ಲೇ ಚಿತ್ತ ಶುದ್ಧಿನೂ ಆಗತ್ತೆ, ಮುಕ್ತಿ ಸಾಧನೆನೂ ಆಗತ್ತೆ ಅಂತ ನಮ್ಗೆ ಶಾಸ್ತ್ರ ಪ್ರಾಮಿಸ್ ಮಾಡುತ್ತೆ. ಇದು ನಾನ್ ಹೇಳ್ತಾ ಇಲ್ಲ, ಇದು ಮಾಂಡುಕ್ಯ ಉಪನಿಷತ್ ಹೇಳ್ತಾ ಇದೆ, ಬೇರೆ ಎಷ್ಟೋ ಉಪನಿಷತ್ತುಗಳು ಹೇಳ್ತಾ ಇವೆ. ಓಂಕಾರವನ್ನ ನಾವು ಹೇಳ್ದಷ್ಟು ನನ್ನ ನಿಜ ಸ್ವರೂಪಕ್ಕೆ ನನ್ನನ್ನ ಶ್ರುತಿ ಸೇರಿಸ್ತಾ ಬರುತ್ತೆ. ಅದು ಇಟ್ ಅಟ್ಯೂನ್ಸ್ ಮೀ ಟು ಮೈ ಟ್ರೂ ನೇಚರ್. ಸೊ ಅದಕ್ಕೋಸ್ಕರ ಓಂಕಾರ ಎಲ್ಲ ಮಂತ್ರಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಈಗ ಒಂದ್ಸಲ ಕಣ್ಣನ್ನ ಮುಚ್ಕೊಂಡು ಸುಮ್ನೆ ಓಂ ಅಂತ 3 ಸಲ ಲೆಟ್ ಅಸ್ ಸಿ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ನನ್ಗೆ ಓಂ ಹೇಳಿದಾಗ ಅಂತ ಕಣ್ಣನ್ನ ಮುಚ್ಕೊಳ್ಳೋಣ. ಬೆನ್ ಎಲ್ಬು ನೇರವಾಗಿರ್ಲಿ. ಆಳವಾಗಿ ಉಸಿರನ್ನ ಹೇಳ್ಕೊಂಡು ಕಣ್ಣನ್ನ ಮುಚ್ಕೊಂಡು ಓ ಓ ಓ
ನಿಧಾನವಾಗಿ ಕಣ್ಣನ್ನ ತೆಗೆಯೋಣ. ಈಗ ಎಲ್ರಿಗೂ ಮೈಕ್ ಆನ್ ಮಾಡಿದೀನಿ. ಒಂದು 2 ಮಿನಿಟ್ಸ್. ಸುಮಾ, ಹಾ ಸುಮಾ ಹೇಳಿ ಸುಮಾ. ಇದು ನನ್ಗೇನ್ ಅನ್ನಿಸ್ತು ಅಂದ್ರೆ ಒಂಥರ ಎನರ್ಜಿ ಫ್ಲೋ ಆದಂಗೆ. ಎವ್ರಿ ಪಾರ್ಟ್ ಆಫ್ ಮೈ ಬಾಡಿ ಐ ಕುಡ್ ಫೀಲ್ ದ ಎನರ್ಜಿ ಫ್ಲೋಯಿಂಗ್ ಥ್ರೂ ಮೈ ಲಿಮ್ಸ್, ಅಮೇಜಿಂಗ್. ಅಪ್ಪರ್ ಬಾಡಿ. Okay. So you could feel the energy flowing through every part of the body. Yes, energized. Superb. Thank you. ಮೇಡಮ್ ಕಣ್ ಮುಚ್ಕೊಂಡ್ ಹಂಗೆ ಇರ್ಬೇಕು ಅನ್ಸ್ತದ, ಕಣ್ಣೇ ತೆಗಿಬಾರ್ದು ಅನ್ಸ್ತು. ಕಣ್ಣೇ ತೆಗಿಯೋದ್ ಬೇಡ ಅನ್ನಿಸ್ತಿತ್ತು. ಯಾಕಪ್ಪ ಓಪನ್ ಯುವರ್ ಐಸ್ ಅಂತ ಹೇಳ್ತಾ ಇದಾರೆ ಅಂತ. ವಂಡರ್ಫುಲ್, ವೆರಿ ನೈಸ್. ಸೊ ಓಂಕಾರದಲ್ಲಿ ಎಷ್ಟು ಭಾಗ ಇದೆ ಅಂತ ಹೇಳ್ಬೋದಾ ಯಾರಾದ್ರೂ? 3 ಭಾಗ ಮೇಡಮ್. 3 ಭಾಗ ಇದೆಯಾ? ಹೌದು ಮೇಡಮ್. ಯಾವ ಭಾಗ 3? ಆ ಊ ಮಾ ಮೇಡಮ್. ಆ ಊ ಮಾ. ಓಕೆ, ಎಲ್ಲರೂ ಅದಕ್ಕೆ ಒಪ್ತೀರಾ? ಇನ್ನೇನಾದ್ರೂ ಇದೆಯಾ? ಆ ಊ ಅಂ. ಆ ಊ ಅಂ और ಮಾ ಅಂ ಎರಡು ಒಂದೇ ಆಗತ್ತೆ ಅನ್ಸುತ್ತೆ. ಓಕೆ, ಆ ಊ ಅಂಕಾರ ಅಥವಾ ಮಕಾರ. ಆಮೇಲೆ ಇನ್ಯಾರಾದ್ರೂ? ಎಷ್ಟು ಭಾಗ ಇದೆ ಓಂಕಾರಲ್ಲಿ? ಮೇಡಮ್ ಮತ್ತೆ ಅದ್ರ ಜೊತೆಗೆ ನಿಶಬ್ದ ಅವ್ರ 3. ವಂಡರ್ಫುಲ್. ಪದ್ಮಾ ಅವ್ರು ಹೇಳ್ತಾ ಇದಾರೆ ಅದ್ರ ಜೊತೆಗೆ ಕೊನೆಯಲ್ಲಿ ಅದನ್ನ ಅಮಾತ್ರ ಅಂತ ಕರಿತೀವಿ. ಈಗ ತಾನೇ ನಾವು ನಿಮ್ಹಾನ್ಸ್ ಎಕ್ಸ್ಪೆರಿಮೆಂಟ್ ಕೇಳಿದ್ವಿ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡಿದ್ರು, ಓಂಕಾರ ದೀರ್ಘವಾಗಿ ಓಂ ಅಂತ ಎಷ್ಟು ನಮ್ಗೆ ಕಂಫರ್ಟಬಲ್ ಆಗಿ ಎಳಿಯಕ್ಕಾಗತ್ತೋ ಚಾಂಟ್ ಮಾಡಿದ್ಮೇಲೆ 15 ಸೆಕೆಂಡ್ಸ್ ಗ್ಯಾಪ್ ಬಿಡ್ತಾ ಇದ್ರು. ಮತ್ತೆ ಚಾಂಟ್ ಮಾಡಕ್ ಮುಂಚೆ ನಾವೇನು ಕ್ಲಾಕ್ ಇಟ್ಕೊಂಡು ಗ್ಯಾಪ್ ನೋಡ್ಕೊಳ್ಳೋದ್ ಬೇಕಾಗಿಲ್ಲ. ನಾವೇನ್ ಮಾಡ್ಬೇಕು, ವಿ ಆಲ್ಸೋ ಶುಡ್ ಮೇಕ್ ಶ್ಯೂರ್ ನೆಕ್ಸ್ಟ್ ಓಂಕಾರ ಸ್ಟಾರ್ಟ್ ಆಗಕ್ ಮುಂಚೆ ಸಾಕಷ್ಟು ನಮ್ಗೆ ತಿರ್ಗಾ ಚಾಂಟ್ ಮಾಡ್ಬೇಕು ಅಂತ ಅನ್ನಿಸ್ಬೇಕು. ಅಲ್ಲಿವರೆಗೂ ಬಿಟ್ಬಿಡ್ಬೋದು. ಸೊ ಆ ಪಾರ್ಟ್ ದಟ್ ಸೈಲೆಂಟ್ ಸಿಲೆಬಲ್ ಇದೆಯಲ್ಲ ಆಫ್ಟರ್ ಮಕಾರ, ದಟ್ ಈಸ್ ದ 4th ಪಾರ್ಟ್ ಆಫ್ ಓಂಕಾರ. ತುಂಬಾ ಜನ ಇದನ್ನ ಅರ್ಥ ಮಾಡ್ಕೊಂಡಿರಲ್ಲ. ಎಷ್ಟೊಂದು ಯೋಗ ಕ್ಲಾಸಸ್ ಅಲ್ಲಿ ಕೂಡ ಇದನ್ನ ಹೇಳ್ಕೊಟ್ಟಿರಲ್ಲ. ಸೊ ಓಂಕಾರ ಚಾಂಟ್ ಮಾಡುವಾಗ ದಟ್ ಸೈಲೆಂಟ್ ಸಿಲೆಬಲ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ಸ್ ಆಫ್ ಓಂಕಾರ. ಅದನ್ನ ಅಮಾತ್ರ ಅಂತ ಕರೀತಾರೆ. ಸೊ 4 ಭಾಗ ಇದೆ ಓಂಕಾರಗೆ. ನೀವು ಹೇಳ್ದಂಗೆ, ತುಂಬಾ ಜನ ಹೇಳ್ದಂಗೆ ಅಕಾರ, ಉಕಾರ, ಮಕಾರ ಅಥವಾ ಅಂಕಾರ, ಮತ್ತೆ ಅಮಾತ್ರ ಅಥವಾ ಸೈಲೆಂಟ್ ಸಿಲೆಬಲ್ ಅಂತ ಕೂಡ ನಾವು ಕರಿಬಹುದು. ಸೊ ನಾನು ಮತ್ತೆ ಮ್ಯೂಟ್ ಮಾಡ್ತೀನಿ, ಎಂಡ್ ಅಲ್ಲಿ ತಿರ್ಗಾ ಅನ್ಮ್ಯೂಟ್ ಮಾಡ್ತೀನಿ. ಸೊ ಟು ಗೋ ಆನ್, ಮಾಂಡುಕ್ಯ ಏನ್ ಹೇಳುತ್ತೆ ನಮ್ಗೆ ಅಬೌಟ್ ದೀಸ್ 3 syllables, ಅದನ್ನ ಸಾಧನೆ ಮಾಡಿದ್ರೆ ಏನಾಗತ್ತೆ ಅಂತ ಹೇಳುತ್ತೆ ಮಾಂಡುಕ್ಯ ಉಪನಿಷತ್ ಅಂತ ತೆಕ್ಕೊಂಡ್ರೆ, ಮೊದ್ಲು ಓಂಕಾರದ ಬಗ್ಗೆ ಇನ್ನೊಂದ್ ಚೂರು 1 ನಿಮಿಷ ತಿಳ್ಕೊಳ್ಳೋಣ. ಓಂಕಾರ ಇಟ್ ಟೇಕ್ಸ್ ಅಸ್ ಬಿಯಾಂಡ್ ಟೈಮ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್, ಹಿಂದೆ ನಡೆದಿದ್ದು, ಈಗ ನಡೀತಾ ಇರೋದು, ಮುಂದೆ ಏನ್ ನಡೀಬೋದಾದಂತದ್ದು, ಅದನ್ನ ಎಲ್ಲ ಓಂಕಾರ ಎಲ್ಲವನ್ನೂ ಆವರಿಸ್ಕೊಂಡ್ಬಿಟ್ಟಿದೆ ಓಂಕಾರ. ಸೊ ಎವ್ರಿ ಟೈಮ್ ಐ ಚಾಂಟ್ ಓಂ, I am addressing past, present and future, and I am also going beyond time. ಇದೆಲ್ಲ ಒಂದೊಂದೇ ತೆಗೆದುಕೊಂಡು ನೋಡೋಣ ಹೇಗೆ ಅಂತ. ಮತ್ತೆ ಓಂ ಅನ್ನೋದು ಯಾಕೆ ನಾವು ಪ್ರತಿಯೊಂದು ಮಂತ್ರದ ಮುಂಚೆ ಸೇರಿಸ್ಕೋತೀವಿ, ಓಂ ನಮಃ ಶಿವಾಯ ಆತರ ಅಂತ ಹೇಳಿದ್ರೆ, ಓಂ ಅನ್ನೋದು ಆತ್ಮದ ಹೆಸರು.
ಓಂ ಅನ್ನೋದು ಬ್ರಹ್ಮನ್ ಅಥವಾ ಪರಮಾತ್ಮನ ಹೆಸರು, ಮತ್ತೆ ಓಂ ಅನ್ನೋದು ಇಡೀ ಜಗತ್ತಿನ ಹೆಸರು ಕೂಡ. ಇದು ನಾನು ಹೇಳ್ತಾ ಇಲ್ಲ, ಶಾಸ್ತ್ರಗಳು ಹೇಳ್ತಾ ಇವೆ. ಈಶ್ವರ ಈ ಸೃಷ್ಟಿ ಮಾಡಿದಂತ ಈಶ್ವರ ಅವನು ಜಗತ್ತಾಗಿ ನಮಗೆ ಸದಾಕಾಲ ದರ್ಶನ ನೀಡ್ತಾನೆ ಇದ್ದಾನೆ. ಅದನ್ನೇ ನಾವು ವಿರಾಟ್ ಸ್ವರೂಪ ಅಂತ ಕರಿತೀವಿ. ನಮ್ ಸುತ್ತಮುತ್ತ ಕಾಣಿಸುವಂತ ಇಡೀ ಜಗತ್ತು ಸಂಪೂರ್ಣವಾದಂತ ಜಾಗೃತಾವಸ್ಥೆಯ ಜಗತ್ತು. ಅದಕ್ಕೆ ಒಂದು ಹೆಸರನ್ನ ನಾವು ಕೊಡೋದಾದ್ರೆ, ಚಿಕ್ಕ ಚೊಕ್ಕ ಹೆಸರು ನಾವು ಕೊಡ್ಬೇಕು ಅಂದ್ರೆ, ಶಾರ್ಟ್ ಅಂಡ್ ಸ್ವೀಟ್, ಅದು ಓಂ. ಭಗವಂತನಿಗೆ ಬಹಳ ಚಿಕ್ಕ ಹೆಸರು ನಾನು ಕೊಡ್ಬೇಕು ಅಂದ್ರೆ ಓಂ. ನನ್ನ ಆತ್ಮಕ್ಕೆ ಐ ವಾಂಟ್ ಟು ಗಿವ್ ಇಟ್ ಅ ಶಾರ್ಟ್ ನೇಮ್, ಸ್ವೀಟ್ ನೇಮ್. ಇವನ್ ಆತ್ಮ ಹ್ಯಾಸ್ 2 syllables. ಬೇಡ, ಒಂದೇ, ಓಂ. So that is why it is such a powerful mantra, which is added as a prefix to every mantra that we chant. It includes creator and creation. It is a vibration ಅಂತ ಹೇಳ್ತಾರೆ. ನಾವು ಓಂ ಚಾಂಟ್ ಮಾಡಿದಾಗ ಈಗ ನೀವು ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ ಎಕ್ಸ್ಪೀರಿಯನ್ಸ್ ಡಿಸ್ಕ್ರೈಬ್ ಮಾಡಿದ್ರಿ. ಒಬ್ರು ಹೇಳಿದ್ರು ಮೈ ಬಾಡಿ ಬಿಕೇಮ್ ಲೈಟ್, ಇನ್ನೊಬ್ರು ಹೇಳಿದ್ರು ಐ ಕುಡ್ ಫೀಲ್ ಎನರ್ಜಿ ಫ್ಲೋಯಿಂಗ್ ಇನ್ ಎವ್ರಿ ಪಾರ್ಟ್ ಆಫ್ ಮೈ ಬಾಡಿ, ಮತ್ತೊಬ್ರು ಹೇಳಿದ್ರು ಐ ಡಿಂಟ್ ವಾಂಟ್ ಟು ಓಪನ್ ಮೈ ಐಸ್, ಮತ್ತೊಬ್ರು ಹೇಳಿದ್ರು ಐ ಫೆಲ್ಟ್ ಸೋ ಪೀಸ್ಫುಲ್. ಇದೆಲ್ಲ ಏನು? ವೈಬ್ರೇಷನ್. It is a certain frequency of vibration. So whenever we chant Om, ನಾವು ಅದು ಅಷ್ಟೊಂದು ಚಾಂಟ್ ಮಾಡ್ಲಿಲ್ಲ, 3 ಸಲ ಮಾಡಿದ್ವಿ. ಮತ್ತೆ ನಾವು ಚಾಂಟ್ ಮಾಡೋ ಲೆಂಗ್ತ್ ಬೇರೆ ಇರ್ಬೋದು, ನಿಮ್ಮಲ್ಲಿ ಒಬ್ರು ಎಕ್ಸ್ಪ್ರೆಸ್ ಮಾಡ್ದಂಗೆ. ಸೊ ನಾವು ಕರೆಕ್ಟ್ ಆಗಿ ನಮಗ್ ಹೇಗೆ ಎಷ್ಟು ಉದ್ದ ಚಾಂಟ್ ಮಾಡಕ್ಕಾಗತ್ತೆ ಹಾಗೆಲ್ಲ ಮಾಡಿದಾಗ there is a vibration that actually uplifts us and it ಶ್ರುತಿ ಸೇರ್ಸುತ್ತೆ. ಯಾವ್ದಕ್ಕೆ ಶ್ರುತಿ ಸೇರ್ಸುತ್ತೆ? ನಮ್ಮ ಆತ್ಮಕ್ಕೆ ಶ್ರುತಿಯನ್ನ ಸೇರ್ಸುತ್ತೆ. ಆತ್ಮದ ವೈಬ್ರೇಷನ್ ಅದು. ಸೊ ಇಷ್ಟೆಲ್ಲ ಇದೆ ಓಂಕಾರಕ್ಕೆ. ನಾಸಾ ಅವರು ಸ್ಪೇಸ್ ರಿಸರ್ಚ್ ಮಾಡ್ತಾ ಇರೋ ನಾಸಾ ಅವ್ರಿಗೆ they have found that all over the universe there is a kind of vibration, a sound that is heard. ಇದು ನಾವು ಶಂಖದಲ್ಲಿ ಕೇಳಿಸ್ಕೊತಿದ್ವಿ ಮುಂಚೆ, ಚಿಕ್ಕವರಾಗಿರ್ಬೇಕಾದ್ರೆ ಒಂದ್ ಶಂಖನ ಹಿಂಗ್ ಇಟ್ಕೊಂಡ್ಬಿಟ್ಟು ಒಂಥರ ಸೌಂಡ್ ಬರೋದು. ಈ ಕೈಯನ್ನ ಹೀಗಿಟ್ಕೊಂಡ್ರು ಕೇಳಿಸುತ್ತೆ. ಪೂರ್ತಿ ಮುಚ್ಚಬಾರ್ದು, ಸ್ವಲ್ಪ ತೆಗ್ದಿಟ್ಟು ಕೈಯನ್ನ ಕೇಳಿಸ್ಕೊಂಡ್ರೆ ಏನೋ ಒಂಥರ ಸೌಂಡ್ ಕೇಳುತ್ತೆ, ಶಂಖನಾದ ತರಾನೇ. ಶಂಖನಾದ ಅಂದ್ರೆ ಶಂಖ ಊದ್ದಾಗ ಬರೋ ಸೌಂಡ್ ಅಲ್ಲ, ಬಟ್ ಶಂಖ ಕಿವಿಗಿಟ್ಕೊಂಡಾಗ ಬರುವಂತ ಸೌಂಡ್. ಸೊ ದ್ಯಾಟ್ ಈಸ್ ದ ಕಾಸ್ಮಿಕ್ ಓಂಕಾರ ವಿಚ್ ಇಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್. ಓಂಕಾರದಿಂದ, ಪ್ರಣವನಾದದಿಂದ ಸೃಷ್ಟಿ ಆರಂಭ ಆಯ್ತು. ಆ ಪ್ರಣವನಾದ ಇವಾಗ್ಲೂ ಒಂದೇ ಸಮ ಜರುಗ್ತಾನೇ ಇದೆ. It is constantly vibrating in the cosmos that we can hear if we cup our hands like this. That is sustaining the universe, creation. Adrinda srishti ಒಂದು ಸ್ಥಿತಿಯ, it is there, it is sustained. Then when the omkar starts collapsing into itself, ಪ್ರಳಯ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಇಟ್ಕೊಂಡು ನಾವು ಒಂದೊಂದು ಮಾತ್ರಕ್ಕೆ, ಮೊದಲನೇ ಮಾತ್ರ ಅಂತ ಹೇಳ್ತಾರೆ ಸೌಂಡ್ ಸಿಲಬಲ್ಗೆ. ಮೊದಲನೇ ಮಾತ್ರ ಅ, ಎರಡನೇ ಮಾತ್ರ ಉ, ಮೂರನೇ ಮಾತ್ರ ಮ, ನಾಲ್ಕನೇ ಮಾತ್ರ ಅಮಾತ್ರ ಅಥವಾ ಮೌನ. ಯಾವ್ದ್ಯಾವ್ದಕ್ಕೆ ಯಾವ ಕೈಂಡ್ ಆಫ್ ಎಫೆಕ್ಟಿವ್ನೆಸ್ ಇದೆ, ಅದರಿಂದ ಅದನ್ನ ನಾವು ಸಾಧನೆ ಮಾಡಿದ್ರೆ ಅದರ ಫಲ ಏನು? ಇದು ಮಾಂಡುಕ್ಯ ಉಪನಿಷತ್ತು ಒಂದೊಂದು ಸ್ಟ್ಯಾನ್ಸಾನಲ್ಲೇ ಅದು ಕೊಟ್ಬಿಡುತ್ತೆ ಫಲವನ್ನ. ಸೊ ಫಲಶ್ರುತಿ ಹೇಳ್ತಾ ಹೋಗುತ್ತೆ. ಅದನ್ನ ಮಾತ್ರ ನಾನು ತಗೊಂಡಿದ್ದೀನಿ ಜಸ್ಟ್ ಬ್ರೀಫ್ಲಿ. ಯಾಕೆ ಮಾಡ್ಬೇಕು ಓಂಕಾರ ಅಂತ ನಮ್ಗೊಂದ್ ಸ್ವಲ್ಪ ಮೋಟಿವೇಶನ್ ಕೊಡಕ್ಕೆ.
ಮಾಂಡುಕ್ಯ ಉಪನಿಷತ್ 9ನೇ ಶ್ಲೋಕದಲ್ಲಿ ಅದು ಹೇಳುತ್ತೆ, ಜಾಗ್ರತ ಸ್ಥಾನೋ ವೈಶ್ವಾನರೋ ಆಕಾರ. ಅಂದ್ರೆ ಅಕಾರ ನಾವು ಯಾವಾಗ ಚಾಂಟ್ ಮಾಡ್ತೀವೋ, ಜಾಗ್ರತ ಸ್ಥಾನ ನಮ್ ವೇಕಿಂಗ್ ವರ್ಲ್ಡ್, ನಾವು ಎಚ್ಚರವಾಗಿರುವಾಗ ನಮ್ಮ ಸುತ್ತ ಕಾಣೋ ಅಂತ ಎಲ್ಲಾ ವ್ಯಕ್ತಿಗಳು, ಎಲ್ಲಾ ಶಕ್ತಿಗಳು, ಅದನ್ನೆಲ್ಲ ಈ ಅಕಾರ ಆವರಿಸ್ಕೊಂಡ್ಬಿಡುತ್ತೆ. ಮೊದಲನೇ ಸಿಲಬಲ್ ಪ್ರಥಮ, ಇದು ಪ್ರಥಮ ಮಾತ್ರ. ಪ್ರೇರಾದಿ ಮತ್ವಾದ್ ವಾಪ್ನೋತಿ ಹ ವೈ ಸರ್ವಾನ್ ಕಾಮಾನಾದಿಶ್ಚ ಭವತಿ ಯ ಏವಂ ವೇದ. ಯಾರು ಅಕಾರವನ್ನ, ಅದರ ಮಹತ್ವವನ್ನ ತಿಳ್ಕೊಂಡು ವಿರಾಟ್ ಸ್ವರೂಪ, ಪ್ರಪಂಚ ಎಲ್ಲ ಒಂದೊಂದು ಅಣುವಿನಲ್ಲೂ ಭಗವಂತನ ಚೈತನ್ಯ ಉಕ್ಕಿ ಉಕ್ಕಿ ಹರಿತಾ ಇದೆ. ಭಗವಂತ ವಿರಾಟ್ ಸ್ವರೂಪಿ. ಈ ಒಂದು ಜಗತ್ತಿನ ಸ್ವರೂಪದಲ್ಲಿ ಭಗವಂತನೇ ನನ್ಗೆ ಸದಾಕಾಲ ದರ್ಶನ ಕೊಡ್ತಾ ಇದ್ದಾನೆ. ನಾವು ಎಷ್ಟೊಂದ್ಸಲ ಎನ್ವಿ ಅರ್ಜುನ ಅಲ್ವಾ, ಅವನ್ಗೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಇದ್ದಾಗ ಅರ್ಜುನ ಅವನ್ಗೆ ಭಗವದ್ಗೀತೆ ಉಪದೇಶ ಮಾಡ್ದ, ಆಮೇಲಿಂದ ತನ್ನ ವಿರಾಟ್ ಸ್ವರೂಪದ ದರ್ಶನ ಕೊಟ್ಟ ಅರ್ಜುನಂಗೆ ಶ್ರೀಕೃಷ್ಣ. ಐ ವಿಶ್ ನನ್ಗೂ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀವಿ. ವಿ ಥಿಂಕ್ ದಟ್ ಆರ್ ವಿ ಸೇ ದಟ್, ಬಟ್ ಆಕ್ಚುಲಿ ಪ್ರತಿ ಕ್ಷಣ ಭಗವಂತ ನಮ್ಗೆ ವಿರಾಟ್ ಸ್ವರೂಪ ದರ್ಶನ ಕೊಡ್ತಾನೆ ಇದ್ದಾನೆ. ಎಲ್ಲ ನಮ್ ಸುತ್ತಮುತ್ತ ಇರೋ ಜೀವಿಗಳ ರೂಪದಲ್ಲಿ, ನಮ್ ಸುತ್ತಮುತ್ತ ಇರುವಂತ ಜಗತ್ತಿನ ರೂಪದಲ್ಲಿ ಭಗವಂತ ನಮ್ಮ ಎದುರಿಗೆ ನಿಂತೇ ಇದ್ದಾನೆ, ವಿರಾಟ್ ಸ್ವರೂಪಿ. ಅದನ್ನ ನೋಡೋ ಕಣ್ಣು ನಮ್ಗಿರ್ಬೇಕಷ್ಟೆ, ಫಿಸಿಕಲ್ ಐಸ್ ಅಲ್ಲ. ನಮ್ಗೆ ಅದನ್ನ ನೋಡೋದಕ್ಕೆ ಒಂದು ದೃಷ್ಟಿ ಬೇಕು. ಆ ಯಾವ ದೃಷ್ಟಿ? ಸೂಕ್ಷ್ಮವಾದಂತ ದೃಷ್ಟಿ, ಅಂತರ್ದೃಷ್ಟಿ. ಐ ಶುಡ್ ಬಿ ಏಬಲ್ ಟು ಕಾಗ್ನೈಸ್ ದಿಸ್ ವಂಡರ್ಫುಲ್ ಕ್ರಿಯೇಟಿವ್ ಎನರ್ಜಿ ಇನ್ ಎವ್ರಿ ಆಟಮ್ ಆಫ್ ಕ್ರಿಯೇಷನ್. ಗೊತ್ತಾಗ್ಬೇಕು. ಓಕೆ, ಸೊ ಅಕಾರ ಸಾಧನೆ ಮಾಡ್ಬೇಕಾ? ಯಾ, ಥ್ಯಾಂಕ್ಸ್ ಪೂರ್ಣಿಮಾ. ಭಗವಂತ ವಿರಾಟ ಸ್ವರೂಪಿ. ಪ್ರತಿ ಕ್ಷಣ ನನ್ಗೆ ಅವನ ದರ್ಶನವನ್ನ, ಒಂದೊಂದು ಕ್ಷಣ ನಾನು ಎಚ್ಚರವಾಗಿದ್ದಾಗ್ಲೂ ನನ್ಗೆ ಇಡೀ ಜಗತ್ತಿನ ರೂಪದಲ್ಲಿ, ನನ್ ಮುಂದೆ ಬರ್ತಾ ಇರುವಂತ ಜೀವಿಗಳ ರೂಪದಲ್ಲಿ, ನನ್ ಸುತ್ತಮುತ್ತ ಇರುವಂತ ವಸ್ತುಗಳ ರೂಪದಲ್ಲಿ, ನನ್ನ ಸಂಬಂಧಗಳ ರೂಪದಲ್ಲಿ, ನನ್ ಮುಂದೆ ಇರುವಂತ ಯಾವ ಕೆಲಸವನ್ನ ನಾನು ಮಾಡ್ಬೇಕೋ ಆ ಕಾರ್ಯದ ರೂಪದಲ್ಲಿ ನನ್ ಮುಂದೆ ಭಗವಂತ ಬಂದಿದ್ದಾನೆ. ಈ ದೇಹ, ಮನಸ್ಸು, ಬುದ್ಧಿಗೆ ಬೇಕಾದಂತ ಚೈತನ್ಯ ಎಲ್ಲವನ್ನೂ ಈ ಭಗವಂತನೇ ತುಂಬ್ತಾ ಇದ್ದಾನೆ ಅನ್ನೋ ಒಂದು ಅರಿವು, ಅನ್ನೋ ಒಂದು ಭಾವನೆ, ಅದನ್ನ ಇಟ್ಕೊಂಡು ನಾವು ಅಕಾರ ಸಾಧನೆ ಮಾಡಿದ್ರೆ ಆಗ ಉಪನಿಷತ್ ಹೇಳತ್ತೆ, ಅಕಾರ ಏನ್ ಮಾಡುತ್ತೆ? ಅಕಾರ ಈ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ವ್ಯಕ್ತಿಗಳನ್ನ, ಶಕ್ತಿಗಳನ್ನ ಆವರಿಸ್ಕೊಂಡಿದೆ. ಎಚ್ಚರ ಪ್ರಪಂಚದಲ್ಲಿ ಇರುವಂತದ್ದು. ನಾವು ಯಾವ್ದಾದ್ರೂ ಒಂದು ಕಾರ್ಯವನ್ನ ಮಾಡಿದಾಗ ಆ ಕಾರ್ಯ ಸುಫಲವಾಗ್ಬೇಕು ಅಂದ್ರೆ, ಇಫ್ ಇಟ್ ಶುಡ್ ಬಿ ಸಕ್ಸೆಸ್ಫುಲ್, ನಮ್ಗೇನ್ ಬೇಕು? ಸಫಲ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೇನ್ ಬೇಕು? ಜನಬಲ ಬೇಕು, ಮತ್ತೆ ಜಗತ್ತಿನ ಬಲ ಬೇಕು. ಸಂದರ್ಭ ನಮ್ ಕಡೆಗಿರ್ಬೇಕು, ಮತ್ತೆ ಜನ, ನಮ್ ಸಂಬಂಧ, ಸಂದರ್ಭ ಎರಡೂ ನಮ್ ಕಡೆ ಇದ್ರೆ ನಾವು ಮಾಡುವಂತ ಕೆಲ್ಸ ನಮ್ಗೆ ಫಲಿಸೋದು. ಸೊ ಇಫ್ ಪೀಪಲ್ ಅಂಡ್ ಫೋರ್ಸಸ್ ಹ್ಯಾವ್ ಟು ಕೋಆಪರೇಟ್ ವಿತ್ ಅಸ್, ದೆನ್ ಕನ್ಸಿಸ್ಟೆಂಟ್ಲಿ, ಕಾನ್ಸ್ಟೆಂಟ್ಲಿ ನಮಗ್ ಬೇಕು ಅಂದ್ರೆ ಅವಾಗ ಉಪನಿಷತ್ ಹೇಳತ್ತೆ, ಡೂ ಅಕಾರ ಸಾಧನ. ಅಕಾರ ಸಾಧನೆ ಮಾಡಿದ್ರೆ ನಿನ್ಗೆ ಕಾಸ್ಮಿಕ್ ಕೋಆಪರೇಷನ್ ಸಿಗತ್ತೆ ಅಂತ ಹೇಳ್ತಾ ಇದೆ. ಪ್ರಥಮ ಮಾತ್ರ ಪ್ರೇರಾದಿ ಮತ್ವ ದ್ವಾಪ್ನೋ ಹಾವೈ ಸರ್ವಾನ್ ಕಾಮಾನಾದಿಶ್ಚ ಭವತಿ. ಯಾರು ಈ ರೀತಿ ಆಡಿಯೋ ಪ್ಲೀಸ್ ಅಂತ ಹೇಳ್ತಾ ಇದಾರೆ? ನಿರ್ಮಲಾ ದೀಕ್ಷಿತ್ ಅವರು. ಓಕೆ, ಕಾಮಾನಾದಿಶ್ಚ ಭವತಿ. ಯಾರು ಈ ಅಕಾರ ಸಾಧನೆ, ನಿರ್ಮಲಾ ಅವರೇ, ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆಯಂತೆ, ನಿಮ್ದು ಆಡಿಯೋ ಸೆಟ್ಟಿಂಗ್ಸ್ ಒಂಚೂರು ಚೆಕ್ ಮಾಡ್ಕೊಳ್ಳಿ. ಸೊ ಕಾಮಾನಾದಿಶ್ಚ ಭವತಿ, ಯಾವ ಆಸೆಗಳು
ಇದು 2 ರೀತಿ ಆಕಾರ ಸಾಧನೆಯನ್ನ ನಾವು ಮಾಡ್ಬೋದು. ಒಂದು ಆಕಾರ ಸಾಧನೆ ಮಾಡ್ಬೇಕಾದ್ರೆ ಯಾವ್ದಾದ್ರೂ ನನ್ಗೆ ಕಾಮನೆಗಳು, ಟ್ರಾನ್ಸಾಕ್ಷನಲ್ ಡಿಸೈರ್ಸ್, ವೇದಾಂತ ಅಲೌಸ್ ಅಸ್ ಧಾರ್ಮಿಕವಾದಂತ ಆಸೆಗಳನ್ನ ನಾನು ಇಟ್ಕೋಬಹುದು. ಸೊ ಯಾರು ಈ ಸಾಧನೆಯನ್ನ ಮಾಡ್ತಾ ಇದ್ದಾರೋ ವಿತೌಟ್ ಸೇಯಿಂಗ್ ಇಟ್ ಹ್ಯಾಸ್ ಟು ಬಿ ಅಸ್ಯೂಮ್ಡ್, ಇವರು ಧರ್ಮದ ಚೌಕಟ್ಟಿನಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ, ಧರ್ಮವನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಆ ಧರ್ಮದ ಚೌಕಟ್ಟಿನಲ್ಲೇ ತಾವು ನಡೀತಾ ಇದ್ದಾರೆ. ಸೊ ಅದ್ರಲ್ಲಿ ಈ ಧರ್ಮದ ಚೌಕಟ್ಟು ಒಳಗೆ ಏನಾದ್ರೂ ಆಸೆಗಳನ್ನ ಇಟ್ಕೊಂಡಿದ್ರೆ, ಆಸ್ಪಿರೇಷನ್ಸ್, ಆಂಬಿಷನ್ಸ್, ಅದು ಕೂಡ ಈ ಉಪನಿಷತ್ ಹೇಳುತ್ತೆ ಕಾಮಾನಾದಿಷ್ಟ, ಅಂದ್ರೆ ಅವ್ರ ಕಡೆಗೆ ಆಟೋಮ್ಯಾಟಿಕಲಿ ದಟ್ ಡಿಸೈರ್ ವಿಲ್ ಫ್ಲೋ ಟುವರ್ಡ್ಸ್ ಹಿಮ್ ಅಂಡ್ ಫ್ರಕ್ಟಿಫೈ. ಅವನೇನು ಮಾಡ್ಬೇಕಾಗೇ ಇಲ್ಲ, ಎಫರ್ಟ್ಲೆಸ್ಲಿ ಹಿಸ್ ಡಿಸೈರ್ಸ್ ವಿಲ್ ಸ್ಟಾರ್ಟ್ ಫ್ರಕ್ಟಿಫೈಯಿಂಗ್. ಇದು ನಾವು ಜ್ಞಾನಿಗಳ ಜೀವನದಲ್ಲಿ ನೋಡ್ಬೋದು. ಜ್ಞಾನಿಗಳು ಏನ್ ಸಂಕಲ್ಪ ಮಾಡ್ಲಿ ಆ ಸಂಕಲ್ಪ ಫಲಿಸ್ತಾ ಬರುತ್ತೆ, ಅವ್ರ ಆಶೀರ್ವಾದ ಮಾಡ್ಲಿ ಅದು ಫಲಿಸುತ್ತೆ. ಯಾಕೆ ಅಂದ್ರೆ ಅವ್ರು ಕಂಟಿನ್ಯೂಸ್ಲಿ ದೇ ಆರ್ ಎಸ್ಟಾಬ್ಲಿಷ್ಡ್ ಇನ್ ದ ಸೆಲ್ಫ್, ಅವ್ರಿಗೆ ಎಫರ್ಟ್ಲೆಸ್ ಆಗಿ ನಡೀತಾ ಬರ್ತಾ ಇರುತ್ತೆ. ಆದ್ರೆ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಸೀಕರ್ಸ್ ಲೈಕ್ ಆಲ್ ಆಫ್ ಅಸ್. ಸೊ ನಮ್ಗೆ ಟ್ರಾನ್ಸಾಕ್ಷನಲ್ ಕಾಮನೆ ಇಟ್ಕೊಂಡು ನಾವು ಮಾಡ್ತೀವ, ಅಥವಾ ಈ ಒಂದು ಆಕಾರ ಸಾಧನೆಯನ್ನ ನಾವು ನಿಷ್ಕಾಮದ ದೃಷ್ಟಿಯಿಂದ ಮಾಡ್ತೀವ. ಕಾಮನೆ ಇಟ್ಕೊಂಡು ಮಾಡಿದ್ರೆ ಡಿಸೈರ್ ಫುಲ್ಫಿಲ್ಮೆಂಟ್ ಆಗತ್ತೆ, ಕಾಸ್ಮಿಕ್ ಕೋಆಪರೇಷನ್ ಟು ಫುಲ್ಫಿಲ್ ಡಿಸೈರ್ಸ್ ನಡೆಯುತ್ತೆ. ಮತ್ತೆ ಆ ಒಂದು ವ್ಯಕ್ತಿ ಹಿ ಬಿಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, VIP ಅಂತ ಕರಿತೀವಲ್ಲ, ವೆರಿ ಇಂಪಾರ್ಟೆಂಟ್ ಪರ್ಸನ್. ಸೊ ಹಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪೀಪಲ್ ವಿಲ್ ಗಿವ್ ಹಿಮ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಅವ್ರು ಬಂದ್ರೆ ಸಾಕು ಕೆಲಸ ಆಗ್ಬಿಡುತ್ತೆ, ಅವ್ರ ಹೆಸರು ಹೇಳ್ಬಿಟ್ರೆ ಸಾಕು ಕೆಲಸ ಆಗ್ಬಿಡುತ್ತೆ. ಅಂತ ಒಂದು ಸ್ಥಾನಮಾನ ಅವ್ರಿಗೆ ಸಮಾಜದಿಂದ ದೊರೆಯುತ್ತೆ ಆಕಾರ ಸಾಧನೆ ಮಾಡಿದಾಗ. ಮತ್ತೆ ಇದನ್ನ ನಿಷ್ಕಾಮವಾಗಿ ನಾವು ಆಕಾರ ಸಾಧನೆ ಮಾಡ್ತಾ ಹೋದ್ರೆ ಏನಾಗತ್ತೆ, ನಮ್ಮ ದೇಹದ ಮೇಲೆ ಆರೋಗ್ಯ ಇಂಪ್ರೂವ್ ಆಗತ್ತೆ, ದೇಹದ ಮೇಲೆ ಕಂಟ್ರೋಲ್ ಬರುತ್ತೆ, ಮನಸ್ಸಿನ ಮೇಲೆ ಕಂಟ್ರೋಲ್ ಬರುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಮುಕ್ತಿ ಸಾಧನೆಗೆ ಯಾವ ರೀತಿ ಸಂದರ್ಭಗಳು ಬೇಕೋ, ವ್ಯಕ್ತಿಗಳು ಬೇಕೋ, ಗುರುಬಲ ಬೇಕೋ, ಆ ರೀತಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಶೇಪಿಂಗ್ ದೆಮ್ಸೆಲ್ಸ್ ಫಾರ್ ಅಸ್ ಟು ಅಟೈನ್ ದ ಫೈನಲ್ ಸ್ಪಿರಿಚುವಲ್ ಗೋಲ್. ಸೊ ಇದು ಇಬ್ರಿಗೂ ಆಗತ್ತೆ. ಜೊತೆಗೆ ಕಾನ್ಶಿಯಸ್ ಮೈಂಡ್ ಸ್ಟಾರ್ಟ್ಸ್ ಗೆಟಿಂಗ್ ಪ್ಯೂರಿಫೈಡ್, ಫೋಕಸ್ಡ್. ಸೊ ಈಗ 1 ನಿಮಿಷ ಕಣ್ಣನ್ನ ಮುಚ್ಕೊಂಡು ನಮ್ಮ ಬೆನ್ಮೂಳೆ ನೆಟ್ಟಗಿರ್ಲಿ, ಲೈಟ್ ಆಗಿ ಇಲ್ಲಿ ಫೋಕಸ್ ಇರ್ಲಿ, ಆಜ್ಞಾ ಚಕ್ರದ ಮೇಲೆ ತುಂಬಾ ಲೈಟ್ ಆಗಿ ಕಣ್ಣುಗಳು ಮುಚ್ಚಿರೋ ಕಣ್ಣು, ಯಾವ ಸ್ಟ್ರೇನು ಇರ್ಕೊಡ್ದು, ತುಂಬಾ ಲೈಟ್ ಆಗಿ ಇಲ್ಲಿ ಫೋಕಸ್ ಇರ್ಬೇಕು. ಅದಕ್ಕೆ ನಾವು ಅದೊಂದು ಮುದ್ರೆ, ಅದು ಶಾಂಭವಿ ಮುದ್ರೆ ಅಂತ ಕರಿತೀವಿ. ಕೈ ಚಿನ್ಮುದ್ರೆಯಲ್ಲಿರ್ಲಿ, ಬೆರಳುಗಳು ಚಿನ್ಮುದ್ರೆಯಲ್ಲಿರ್ಲಿ, ಬೆನ್ನು ನೆಟ್ಟಗಿರ್ಲಿ, ಕಣ್ಣು ಮುಚ್ಕೊಂಡು ತುಂಬಾ ಲೈಟ್, ತಲೆನೋವು ಬರ್ಕೂಡ್ದು, ಕಷ್ಟ ಅನ್ನಿಸ್ಕೂಡ್ದು, ಏನೋ ಅನ್ನಿಸ್ಕೂಡ್ದು. ಆತರ ತುಂಬಾ ಅನ್ಸಿದ್ರೆ ಮಾಡ್ಬೇಡಿ ಈ ಶಾಂಭವಿ ಮುದ್ರೆ. ಯಾರಿಗೆ ಕಷ್ಟ ಆಗಲ್ಲ ತುಂಬಾ ಲೈಟ್ ಆಗಿ ಇಲ್ಲಿ ಫೋಕಸ್ ಇಟ್ಕೊಂಡು ಆಳವಾಗಿ ಉಸಿರನ್ನ ಎಳ್ಕೊಂಡು ನಾಭಿ ಕಡೆ, ನಾಭಿ ಅಂದ್ರೆ ಹೊಕ್ಕಳು, ನೇವಲ್, ಅದ್ರ ಕಡೆ ಗಮನ ಇಟ್ಕೊಂಡು ನಾಭಿಯಿಂದ ಎನರ್ಜಿ ಇಲ್ಲಿಗೆ ಹರಿತಾ ಇದೆ ಅನ್ನೋದು ಜಸ್ಟ್ ಬಿ ಅವೇರ್ ಆಫ್ ಇಟ್. ಯು ಡೋಂಟ್ ಹ್ಯಾವ್ ಟು ಫೀಲ್ ಇಟ್ ಆರ್ any such thing. Just there's a connection from Nabhi to Agnya, forehead center. ಅಷ್ಟು ಮನ್ಸಲ್ಲಿ ಇಟ್ಕೊಂಡು ಫೋಕಸ್ ಇಲ್ಲಿ ಆಜ್ಞಾ ಮೇಲೆ ಇರಲಿ. ಆಳವಾಗಿ ಉಸಿರನ್ನ ಹೇಳ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ಳಿ.
Ah. Feel the vibration. Feel the energy. Feel the peace. Inhale. Ah. ಯಾವಾಗ ಬೇಕೋ ನಿಧಾನವಾಗಿ ಕಣ್ಣನ್ನ ತೆಗಿಬಹುದು. ಆಕಾರ ಸಾಧನೆ ಅಥವಾ ಓಂಕಾರ ಸಾಧನೆ ಮಾಡೋದಕ್ಕಿಂತ ಮುಂಚೆ ಗುರು ವಂದನೆ ಅಂದ್ರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಯಾವ್ದಾದ್ರು ಗುರು ಮಂತ್ರ, ಆಮೇಲೆ ಅಸತೋಮ ಸದ್ಗಮಯ, ಅದು ಸಂಕಲ್ಪ ಹೇಳ್ದಂಗೆ ಟೇಕ್ ಮೀ ಫ್ರಮ್ ಟ್ರೂತ್ ಅನ್ಟ್ರೂತ್ ಟು ಟ್ರೂತ್, ಫ್ರಮ್ ಡಾರ್ಕ್ನೆಸ್ ಟು ಲೈಟ್, ಫ್ರಮ್ ಮಾರ್ಟಾಲಿಟಿ ಟು ಇಮ್ಮಾರ್ಟಾಲಿಟಿ. ದಟ್ ಇಸ್ ದ ಸಂಕಲ್ಪ. ಸೊ ಅದನ್ನ ಹೇಳ್ಕೊಂಡ್ಬಿಟ್ಟು ಆಮೇಲೆ ಸಾಧನೆ ಮಾಡೋದು ಒಳ್ಳೇದು. ಆಕಾರ ನಮ್ಗೆ ಎಷ್ಟು ಸಲ ಬೇಕಿದ್ರು ಹೇಳ್ಕೊಬೋದು. ಈಗ ನಾನು 3 ಸಲ ಸುಮ್ನೆ ಮಾಡಿಸ್ದೆ, ಬಿಕಾಸ್ ತುಂಬಾ ಜಾಸ್ತಿ ಮಾಡ್ಸಕ್ಕೆ ಟೈಮ್ ಇಲ್ಲ ಅಂತ. ಬಟ್ ನಾವೇ ಕೂತ್ಕೊಂಡಾಗ ನಮಗೆ ಎಲ್ಲಿವರೆಗೂ ಶಾಂತಿ ಬಂದು ಸ್ಥಾಪನೆ ಆಗತ್ತೆ ಅಂತ ಅನ್ಸುತ್ತೋ ಅಲ್ಲಿವರೆಗೂ 5 ಸಲ 6 ಸಲ 8 ಸಲ ಎಷ್ಟು ಸಲ ಬೇಕಿದ್ರು ಹಾಕೋಬಹುದು. ಐ ಥಿಂಕ್ ವಿ ನೀಡ್ ಟು ಪ್ಲಗ್ ದಿಸ್ ಇನ್. ಉಕಾರ 2ನೇ ಮಾತ್ರ ಓಂಕಾರದಲ್ಲಿ 10ನೇ ಶ್ಲೋಕ 10ನೇ ಮಂತ್ರ ಮಾಂಡೂಕ್ಯ ಉಪನಿಷತ್ತಲ್ಲಿ ಹೇಳುತ್ತೆ, ಸ್ವಪ್ನಸ್ಥಾನ ತೈಜಸ ಉಕಾರೋ ದ್ವಿತೀಯ ಮಾತ್ರೋತ್ಯಕರ್ಷಾತ್. ಅಂದ್ರೆ 2ನೇ ಮಾತ್ರ ಸೆಕೆಂಡ್ ಸಿಲಬಲ್, ಅದು ಸ್ವಪ್ನಸ್ಥಾನ ನಮ್ಮ ಡ್ರೀಮ್ ಸ್ಟೇಟ್ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಆವರಿಸ್ಕೊಳ್ಳುತ್ತೆ. ಸೊ ಆಲ್ ದ ಸಟಲ್ ಬಾಡೀಸ್ ಇನ್ ದ ವರ್ಲ್ಡ್ ಅಷ್ಟನ್ನು ಸೇರ್ಸಿದ್ರೆ ಅದನ್ನ ನಾವು ತೈಜಸ ಅಂತ ಹೇಳ್ಬೋದು. ಆಲ್ ದ ಸಟಲ್ ಬಾಡೀಸ್ ಆಫ್ ಆಲ್ ದ ಜೀವೀಸ್, ಆಲ್ ದ ಲಿವಿಂಗ್ ಕ್ರೀಚರ್ಸ್ ಇನ್ ದಿಸ್ ವರ್ಲ್ಡ್ ಎಲ್ಲಾನು ಸೇರ್ಸ್ಕೊಂಡ್ಬಿಟ್ರೆ ಕಲೆಕ್ಟಿವ್ ಸಟಲ್ ಬಾಡಿ, ಅದನ್ನ ತೈಜಸ ಅಂತ ಕರಿಬಹುದು. ಸೊ ಈ ಉಕಾರ ಆಕ್ಚುಲಿ ಎನ್ಕಂಪಾಸಸ್ ದ ಸಟಲ್ ಬಾಡೀಸ್ ಆಫ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್. ಸೊ ಇದು ಓಂಕಾರ ಇಸ್ ಕಾಸ್ಮಿಕ್. ನಾವು ಅನ್ಕೊಳ್ಳೋದು ಐ ಆಮ್ ಎನ್ ಇಂಡಿವಿಜುವಲ್ ಅಂತ, ಬಟ್ ಓಂಕಾರ ಇಸ್ ಕಂಟಿನ್ಯೂಸ್ಲಿ ಕನೆಕ್ಟಿಂಗ್ ಅಸ್ ಓನ್ಲಿ ಟು ದ ಕಾಸ್ಮಿಕ್ ಸ್ಕೇಲ್. ಅದು ಎವ್ರಿ ಮಂತ್ರ ಇಸ್ ಮೇಕಿಂಗ್ ದಟ್ ಕ್ಲಿಯರ್. ಸೊ ದ್ವಿತೀಯ ಮಾತ್ರೋ ಉತ್ಕರ್ಷಾತ್ ಅದನ್ನ ಹೇಳಿದ್ರೆ ನಾವು ಉಭಯತ್ವಾದ್ವೋತ್ಕರ್ಷತಿ ಹ ವೈ ಜ್ಞಾನ ಸಂತತಿಂ ಸಮಾನಶ್ಚ ಭವತಿ ನ ಅಸ್ಯ ಬ್ರಹ್ಮವಿತ್ ಕುಲೇ ಭವತಿ ಯ ಏವಂ ವೇದ. ಮೊದಲನೇದು ಸಮಾನಶ್ಚ ಭವತಿ ಅಂತ ಒಬ್ಬ ವ್ಯಕ್ತಿ ಯಾರು ಈ ಸಾಧನೆಯನ್ನ ಉಕಾರ ಸಾಧನೆಯನ್ನ ಮಾಡ್ತಾನೋ, ಜಯಿಸ್ಕೊಳ್ತಾನೋ, where he is aware of the fact that this creator is present even in the subtle bodies of all beings. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರು ಈ ಸಾಧನೆಯನ್ನ ಮಾಡ್ತಾರೆ, ಧರ್ಮದ ಹಾದಿಯಲ್ಲಿ ನಡೀತಾ ಬರೀ ಧಾರ್ಮಿಕ್ ಡಿಸೈರ್ಸ್ ಅನ್ನ ಇಟ್ಕೊಂಡು ಅಥವಾ ತನ್ನ ಅಂತರಂಗ ಶುದ್ಧಿಗಾಗಿ ತನ್ನ ಮುಕ್ತಿ ಸಾಧನೆಗಾಗಿ ಯಾರು ಮಾಡ್ತಾನೋ ಅವನು ಮೊದಲನೇ ಎಫೆಕ್ಟ್ ಏನು ಅಂದ್ರೆ ಸಮಾನಶ್ಚ ಭವತಿ, ಹಿ ಬಿಕಮ್ಸ್ ಈಕ್ವಿಪಾಯ್ಸ್ಡ್.
ಜೀವನದಲ್ಲಿ ಏನೇ ಬರ್ಲಿ, ಕಷ್ಟ ಬರ್ಲಿ, ಸುಖ ಬರ್ಲಿ, ಸೋಲ್ ಬರ್ಲಿ, ಗೆಲುವು ಬರ್ಲಿ, ಯಾರೋ ನನ್ನ ತೆಗಳ್ಳಿ, ಯಾರೋ ನನ್ನ ಹೊಗಳ್ಳಿ, ಇವತ್ ಕಾಫಿ ಸಿಕ್ಲಿ ಸಿಕ್ಕದೆ ಇರ್ಲಿ, ಕಾಫಿ ಕೆಟ್ಟದಾಗಿರ್ಲಿ ಚೆನ್ನಾಗಿರ್ಲಿ, ಸೆಕೆ ಇರ್ಲಿ ಚಳಿ ಇರ್ಲಿ, ಮಳೆ ಇರ್ಲಿ ಬಿಸಿಲಿರ್ಲಿ, ಮನಸ್ಸಿನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಶಾಂತಿ ಹಾಗೇ ಇರುತ್ತೆ, ಸಮಾಧಾನ ಹಾಗೇ ಇರುತ್ತೆ. ಸೊ ಈ ಬಿಕಮ್ಸ್ ವೆರಿ ವೆರಿ ಈಕ್ವಿಪಾಯ್ ಸಮಾನಶ್ಚ ಭವತಿ. ಅವನೆಷ್ಟು ಈಕ್ವಿಪಾಯ್ಸ್ಡ್ ಆಗಿರ್ತಾನೆ ಅಂದ್ರೆ ಎಲ್ರು ಅನ್ಕೊಳ್ತಾರೆ ನೋಡಿ, ಅವ್ರೊಬ್ರು ಮಾತ್ರ ಡಿಸ್ಟರ್ಬ್ ಆಗಲ್ಲ. ಎಲ್ಲರೂ ಹೆಂಗೆಲ್ಲ ಹಾರಾಡ್ಬಿಟ್ರು, ಬಟ್ ಅವ್ರು ನೋಡಿ ಎಷ್ಟು ಕಾಮ್ ಕಲೆಕ್ಟೆಡ್ ಆಗಿ ಹಿ ಬ್ರಾಟ್ ಎವ್ರಿಥಿಂಗ್ ಬ್ಯಾಕ್ ಟು ನಾರ್ಮಲ್ಸಿ. ಹಿ ಮೇಡ್ ಎವ್ರಿಬಡಿ, ಹಿ ಕಾಮ್ ದ ಹೋಲ್ ಸಿಚುವೇಶನ್ ಡೌನ್. ಅಮೇಝಿಂಗ್ ಐಸೆ ಅಂತ ಹೇಳ್ತೀವಿ ಕೆಲವು ಸಲ. ಸೊ ಆ ರೀತಿ ಇಟ್ ಕಮ್ಸ್ ಸಮಾನಶ್ಚ ಭವತಿ. ಎವ್ರಿಬಡಿ ವಿಲ್ ಸೀಕ್ ದಟ್ ಪರ್ಸನ್ ಔಟ್ ಫಾರ್ ಅಡ್ವೈಸ್. ಅವ್ರು ಎಲ್ಲಿ ಹೋಗ್ಲಿ, ಪೀಪಲ್ ಆರ್ ಹ್ಯಾಪಿ ಟು ಸಿ ಹಿಮ್ ಆರ್ ಹರ್. He brings joy and bliss and peace wherever he or she goes. So that is the first thing that happens. The second thing, he becomes a Brahmagnani. ಈಕ್ವಿಪಾಯ್ಸ್ ಬರ್ತಾ 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 ಸ್ಥಿತಪ್ರಜ್ಞೆನ ಲಕ್ಷಣಗಳು ಎಲ್ಲಿ ಓದ್ತೀವಿ ನಾವು, ಅದನ್ನ ಭಗವದ್ಗೀತೆಯಲ್ಲಿ ನೋಡ್ತೀವಿ. ನಾನು ಅದಕ್ಕೆ ಹೋಗಲ್ಲ ಇವಾಗ. ಸೊ ಆ ಎಲ್ಲ ಲಕ್ಷಣಗಳು ಬರೋದಕ್ಕೆ ಶುರು ಆಗತ್ತೆ. ಬ್ರಹ್ಮಜ್ಞಾನ, ಆತ್ಮಜ್ಞಾನ ಅವನಲ್ಲಿ ಮೂಡ್ತಾ ಬರುತ್ತೆ. ಮತ್ತೆ ಜ್ಞಾನ ಸಂತತಿ, ಮೌನ ಒಂದು ಕುಟುಂಬದಲ್ಲಿ ಹುಟ್ಟೋ ಅಂತ ಸಂತತಿ ಪ್ರತಿಯೊಬ್ರು ಜ್ಞಾನಿ ಆಗ್ತಾರೆ, ಅವರಿಗೆಲ್ಲ ಬ್ರಹ್ಮಜ್ಞಾನ ದೊರೆಯುತ್ತೆ. ಅಸ್ಯ ನ ಅಸ್ಯ ಬ್ರಹ್ಮವಿತ್ ಕುಲೇ ಭವತಿ. ಅವನ್ ಕುಟುಂಬದಲ್ಲಿ ಯಾರು ಬ್ರಹ್ಮಜ್ಞಾನಿ ಆಗದೆ ಇರೋರು ಹುಟ್ಟೋದೇ ಇಲ್ಲ. ಇಲ್ಲಿ ಎರಡ್ ರೀತಿ ನಾವು ಅರ್ಥ ಮಾಡ್ಕೋಬಹುದು. ಒಂದು ಬಯೋಲಾಜಿಕಲ್ ಡೈನಾಸ್ಟಿ, ಅಲ್ಲಿ ಯಾರು ಹುಟ್ಟುತ್ತಾರೆ ಅವರೆಲ್ಲ ಜ್ಞಾನಿಗಳಾಗ್ತಾರೆ ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಇನ್ನೊಂದು, ಒಬ್ಬ ಜ್ಞಾನಿಗೆ ಕುಟುಂಬ ಅನ್ನೋದು ಅವನ ಶಿಷ್ಯ ಕುಲ. ಅವನ ಹತ್ರ ಬರುವಂತ ಶಿಷ್ಯರು ಅವರೆಲ್ಲ ಕೂಡ ಅವನ ಕುಟುಂಬನೇ. ಸೊ ಆ ಶಿಷ್ಯರೆಲ್ಲ ಕೂಡ ಜ್ಞಾನಿಗಳಾಗ್ತಾರೆ. ಎಲ್ಲರಿಗೂ ಅವನಿಂದ ಆತ್ಮಜ್ಞಾನ ಹರಿತಾ ಹೋಗುತ್ತೆ ಅಂತ ಇದು ಹೇಳ್ತಾ ಇದೆ ನಮ್ಗೆ. ಸೊ ಉಕಾರ ಸಾಧನೆ ಮಾಡಿದ್ರೆ ಇದೆಲ್ಲ ನಮ್ಗೆ ಬೆನಿಫಿಟ್ಸ್ ಇದೆ. ಬರೀ ಒಂದೇ ಒಂದು ಸಿಲೆಬಲ್ ಹೂ ಅನ್ನೋದನ್ನ ಯಾವ ತರ ಸಾಧನೆ ಮಾಡ್ಬೇಕು, ಧರ್ಮ ಮಾರ್ಗದಲ್ಲಿ ಇರ್ಬೇಕು. ಮತ್ತೆ ಭಗವಂತ ಎಲ್ಲರ ಹೊರಗೆ ಆಕಾರನು ಭಗವಂತಾನೆ, ಅದ ಆಕಾರ ಸಾಧನೆಯಲ್ಲಿ ನೋಡಿದ್ವಿ. ಒಳಗೆ ಪ್ರತಿಯೊಬ್ರಿಗೆ ಬರುವಂತ ಭಾವನೆಗಳು, ಯಾರಿಗಾದ್ರೂ ನಾನು ಯಾಕೆ ನೋವು ಮಾಡಬಾರ್ದು, ಬಿಕಾಸ್ ಇನ್ಸೈಡ್ ದೆಮ್ ಇಸ್ ಆಲ್ಸೋ ಡಿವಿನಿಟಿ, ಇನ್ಸೈಡ್ ಮೀ ಇಸ್ ಆಲ್ಸೋ ಡಿವಿನಿಟಿ. ಎಲ್ಲರೂ ಬ್ರಹ್ಮ ಸ್ವರೂಪಿಗಳೇ, ಎಲ್ಲರ ಒಳಗಡೆನು ಈ ಆತ್ಮ ಚೈತನ್ಯನೇ ತುಂಬಿ ಹರಿತಾ ಇದೆ. ಸೊ ಯಾರಿಗೂ ನಾನು ನೋವು ಮಾಡಬಾರ್ದು, ಎಲ್ರ ಕಡೆನೂ ಪ್ರೀತಿನೇ ಹರಿಲಿ, ಎಲ್ರು ನನ್ಗೆ ಒಂದೇ ಸಮ, ಐ ಲವ್ ಎವ್ರಿಬಡಿ. ಇಂಥ ಒಬ್ಬ ಸಾಧಕನಿಗೆ ದೇರ್ ಆರ್ ನೋ ಎನಿಮೀಸ್ ಅಂತ ಹೇಳ್ತಾರೆ. ಮೈತ್ರಿ ಭಾವ ಉಕ್ಕಿ ಉಕ್ಕಿ ಹರಿಯತ್ತೆ. ಸೊ ಈ ಸಾಧನೆ ಮತ್ತೆ ಶಾಂಭವಿ ಮುದ್ರಾ, ಬೆನ್ನೆಲುಬು ನೇರಾಗಿರ್ಲಿ. ಕಣ್ಣನ್ನ ಮುಚ್ಕೊಂಡು ಯಾರಿಗೆ ಆಗತ್ತೋ ಶಾಂಭವಿ ಮುದ್ರಾ ಮಾಡ್ಬೋದು ವಿತೌಟ್ ಸ್ಟ್ರೇನ್. ಕೈ ಚಿನ್ಮುದ್ರೆಯಲ್ಲಿರುತ್ತೆ. ಮತ್ತೆ ಎದೆ ಮಧ್ಯ ಅನಾಹತ ಚಕ್ರ, ಇಲ್ಲಿಂದ ದಿಸ್ ಚಕ್ರ ಇಸ್ ಗೆಟಿಂಗ್ ಕನೆಕ್ಟೆಡ್ ಟು ದ ಆಗ್ನೇಯ ಚಕ್ರ ಅಂತ. ದೇರ್ ಇಸ್ ಅ ಕನೆಕ್ಟಿವಿಟಿ, ದೇರ್ ಇಸ್ ಅ ಕನೆಕ್ಷನ್. ಸೊ ಏನೇನಿದೆಯೋ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಆಲ್ ದ ವಾಸನಾ ಪ್ಯಾಕೇಜ್, ಆಲ್ ದ ಬಂಧ ವಾಸನಾಸ್, the wrong belief that I am the body, mind and intellect, ಎಲ್ಲವೂ ಕೂಡ ಶುದ್ಧಿ ಆಗತ್ತೆ ಉಕಾರ ಸಾಧನೆ ಮಾಡಿದಾಗ. ಸೊ ಕಣ್ಣನ್ನ ಮುಚ್ಕೊಂಡು ಶಾಂಭವಿ ಮುದ್ರೆ, ಚಿನ್ಮುದ್ರೆ ಇಟ್ಕೊಂಡು ಲೆಟ್ ಅಸ್ ಇನ್ಹೇಲ್ ಡೀಪ್ಲಿ.
Feel the vibration, feel the energy, feel the peace. Inhale. Ooh. Inhale. Ooh. ನಿಧಾನವಾಗಿ ಕಣ್ಣುಗಳನ್ನ ತೆಗಿಬಹುದು. ಉಕಾರ ಸಾಧನೆ ಕೂಡ ಎಷ್ಟ್ ಸಲ ಬೇಕೋ ನಾವು ಮಾಡ್ಕೋಬಹುದು. ಈಗ ಸದ್ಯಕ್ಕೆ 3 ಸಲ ಮಾಡಿದೀವಿ ಅಷ್ಟೇ. ಬಟ್ ನಮ್ಗೆ ಎಷ್ಟ್ ಸಲ ಬೇಕು ಅಂತ ಅನ್ಸುತ್ತೋ ಅಷ್ಟು ಸಲ ಮಾಡ್ಕೊಂಡು ಆ ಶಾಂತಿಯನ್ನ ಅನುಭವಿಸ್ತಾ ಹೋಗ್ಬೋದು. ಮಕಾರ ಸಾಧನೆ ಅಥವಾ ಅಂಕಾರ ಸಾಧನೆ ಬಗ್ಗೆ 11ನೇ ಮಂತ್ರದಲ್ಲಿ ಮಾಂಡುಕ್ಯ ಉಪನಿಷತ್ ಹೇಳುತ್ತೆ. ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ ಮಿತೇರ ಪಿತೇರ್ವ ಮಿನೋತಿ ಹವ ಇದಂ ಸರ್ವಂ ಅಪಿತ್ತಿಶ್ಚ ಭವತಿ ಯ ಏವಂ ವೇದ. ಇದು ಸುಷುಪ್ತ ಸ್ಥಾನ. ನಾವು ಗಾಢ ನಿದ್ರೆಯಲ್ಲಿ ಇದ್ದಾಗ ದೇಹ ಮನಸ್ಸು ಬುದ್ಧಿ ನಾನು ಅನ್ನೋ ಒಂದು ಭಾವನೆ ಕೂಡ ನಮ್ಮಲ್ಲಿ ಇರೋದಿಲ್ಲ. ದೇಹ ಭಾವ ಇರೋದಿಲ್ಲ. ಜಗತ್ತು, ಎಚ್ಚರ ಜಗತ್ತು ನಮ್ಮ ಹತ್ರ ಇರೋದಿಲ್ಲ. ಕನಸಿನ ಜಗತ್ತು ನಮ್ಮ ಅರಿವಿನಲ್ಲಿ ಇರೋದಿಲ್ಲ. ಬರೀ ಅದ್ವೈತವಾದಂತ ಒಂದು ಶಾಂತಿ, ಅನಂತತೆ, ಇನ್ಫಿನಿಟ್ಯೂಡ್, ಎಟರ್ನಲ್ ಇನ್ಫಿನಿಟ್ಯೂಡ್. ದೇರ್ ಇಸ್ ನೋ ಬೌಂಡ್ರಿ. ದಿಸ್ ಇಸ್ ಮೀ, ದಿಸ್ ಇಸ್ ನಾಟ್ ಮೀ ಅನ್ನೋ ಒಂದು ಯಾವ ಬೌಂಡ್ರಿ ಕೂಡ ಇರೋದಿಲ್ಲ ಗಾಢ ನಿದ್ರೆಯ ಸ್ಥಿತಿಯಲ್ಲಿ. ಇದು ಭಗವಂತ ನಮಗೆ ಕೊಟ್ಟಿರುವಂತ ಫ್ರೀ ಸ್ಯಾಂಪಲ್. ದಿಸ್ ಇಸ್ ಯುವರ್ ಟ್ರೂ ನೇಚರ್ ಅಂತ ಒಂದ್ ಸ್ವಲ್ಪ ದಿನ ರಾತ್ರಿ ಸ್ಯಾಂಪಲ್ ಕೊಡ್ತಾನೆ ನಮ್ಗೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ಗಾಢ ನಿದ್ರೆಯಲ್ಲಿ ಯಾವ ರೀತಿ ಪರಾಶಾಂತಿ ಇರುತ್ತೋ ಆ ಪರಾಶಾಂತಿಯನ್ನ ನಾವು ಎಚ್ಚರ ಸ್ಥಿತಿಯಲ್ಲೇ ಅನುಭವಿಸ್ಬೋದು. ಆ ಅದ್ವೈತ ಒಂದು ನಮ್ಗೆ ಆಗುವಂತ ದೇರ್ ಇಸ್ ಓನ್ಲಿ ಒನ್, ದೇರ್ ಇಸ್ ನೋ ಅದರ್ ಅಂತ ನಮ್ಗೆ ಅರಿವಾಗೋದು ಗಾಢ ನಿದ್ರೆಯಲ್ಲಿ. ದಟ್ ಸೇಮ್ ಅವೇರ್ನೆಸ್ ಕ್ಯಾನ್ ಬಿ ಮೇಂಟೈನ್ಡ್ ಇನ್ ದ ವೇಕಿಂಗ್ ಸ್ಟೇಟ್ ಆಲ್ಸೋ. ಹೇಗೆ? ಮಕಾರ ಸಾಧನೆ ಮಾಡಿದಾಗ ಆಬ್ಸಲ್ಯೂಟ್ ಪರಬ್ರಹ್ಮ ಅಲ್ಲಿ ನಮ್ಮ ಗಮನ ಹರಿಯುತ್ತೆ. ಯಾರು ಈ ಸಾಧನೆಯನ್ನ ಮಾಡ್ತಾರೋ he goes beyond, he becomes incomparable, inimitable. Incomparable andre you cannot compare anybody. He becomes so unique. He becomes a shining role model to everybody with his calm, with his peace. Or hatra idre it exudes peace.
ಭಗವಾನ್ ಬುದ್ಧರು ನಡೀತಾ ಇದ್ರೆ ಅವ್ರ ಸುತ್ತ 50 ಕಿಲೋಮೀಟರ್ ಅವ್ರ ಆರ ಪೆನೆಟ್ರೇಟ್ ಆಗ್ತಿತ್ತು, ಅಲ್ಲಿ ಯಾರು ಜಗಳ ಆಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ನಡೀತಾ ಇದ್ರೆ ಅಲ್ಲಿ ಕಪ್ಪೆ ಹಾವು ಜಗಳ ಆಡೋದು ಕೂಡ ನಿಲ್ಸ್ಬಿಡ್ತಿತ್ತು ಅಂತ. ಯಾವ ಪ್ರಾಣಿಗಳಿಗೆ ಸಹಜವಾದಂತ ವೈರತ್ವ ಇರುತ್ತೋ ಆ ವೈರತ್ವ ಕೂಡ ಹೊರಟೋಗ್ತಿತ್ತು ಅಂತ ಹೇಳ್ತಾರೆ, ಆಸ್ ಲಾಂಗ್ ಆಸ್ ದಟ್ ಆರಾ ವಾಸ್ ಪ್ರೆಸೆಂಟ್. ಸೊ ಆ ರೀತಿ he becomes incomparable, immeasurable. He becomes the standard by which everything else is measured. He becomes the yardstick, but nobody will compare anything else with him. He stands alone or she stands alone. ಹಂಗಾಗೋಗುತ್ತೆ. ಮತ್ತೆ ವೈರಾಗ್ಯ, ವೈರಾಗ್ಯ ಯಾಕೆ ಬಂತು ಮಕಾರದಲ್ಲಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ನಾವ್ ಎಲ್ಲವನ್ನು ಬಿಟ್ಟು ನಿದ್ರಾ ಸ್ಥಿತಿಗೆ ಹೋಗ್ತೀವಿ. ನಮ್ಗೆ ಗೊತ್ತು ನಿದ್ರಾ ಸ್ಥಿತಿಯಲ್ಲಿ ನನ್ ದೇಹ ಇರೋದಿಲ್ಲ, ನನ್ನ ಹೆಸರು ಇರೋದಿಲ್ಲ, ನನ್ ಕೀರ್ತಿ ಇಲ್ಲ, ನನ್ ಕುಟುಂಬ ಇಲ್ಲ, ನನ್ಗಿಷ್ಟ ಇರೋ ಫೇವ್ರೆಟ್ ಫುಡ್ ಅಂಡ್ ಡ್ರಿಂಕ್ ಇಲ್ಲ, ಏನೇ ಇರ್ಬೋದು, ವಾಟ್ ಎವರ್ ಆಲ್ ದ ಥಿಂಗ್ಸ್ ದಟ್ ವಿ ಲೈಕ್, ನಥಿಂಗ್ ಇಸ್ ದೇರ್ ಇನ್ ಡೀಪ್ ಸ್ಲೀಪ್ ಅಲ್ವಾ? ಅದ್ ನಮ್ಗೆ ಗೊತ್ತು. ಆದ್ರೂ ವಿಲ್ಲಿಂಗ್ಲಿ ವಿ ಗಿವ್ ಅಪ್ ಆಲ್ ದಟ್ ಅಂಡ್ ಎಂಟರ್ ಸ್ಲೀಪ್ ಎವ್ರಿ ನೈಟ್. ಅದಿಲ್ದೇ ಇದ್ರೆ ನಮ್ಗೆ ಆಗೋದೇ ಇಲ್ಲ. ನಿದ್ದೆ ಏನಾದ್ರು ಕಮ್ಮಿ ಆಗ್ಬಿಟ್ರೆ ಇವಾಗ ಮಾತಾಡ್ಸ್ಬೇಡ್ರಿ, ನಾನೊಂದ್ ಸ್ವಲ್ಪ ಹೋಗಿ ನಿದ್ದೆ ಮಾಡ್ಬಿಡ್ತೀನಿ ಮೊದ್ಲು. ಮೊನ್ನೆ ಯಾಕೋ ತುಂಬಾ ನಿದ್ದೆ ಕೆಟ್ಬಿಟ್ಟಿದೀನಿ. ಐ ನೀಡ್ ಟು ಸ್ಲೀಪ್, ಐ ನೀಡ್ ದಟ್ ಪೀಸ್ ಆಫ್ ಮೈಂಡ್, ಐ ನೀಡ್ ದಟ್ ಎನರ್ಜಿ, ಐ ನೀಡ್ ಟು ಸೆಂಟರ್ ಮೈ ಸೆಲ್ಫ್. ಹೋಗಿ ನಿದ್ದೆ ಮಾಡ್ಬಿಟ್ಟು ದೆನ್ ವಿ ಕಮ್ ಬ್ಯಾಕ್. So willingly every night we let go of all that we hold dear when we enter deep sleep. Willingly we do it. So the vairagya. But in daylight, when I am wide awake, what is that vairagya? I am the body, I am the mind, I am the intellect ಅನ್ನೋ ಒಂದು ಸ್ಟ್ರಾಂಗ್ ಹೋಲ್ಡ್ ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಅದೇ ಮಾಯೆ, ಅದೇ ನಮ್ ಸುತ್ತ ಮಿಥ್ಯ, ಅದೊಂದು ಪಂಜರ ಅಂತ ಕಟ್ಕೊಂಡ್ಬಿಟ್ಟಿದೀವಿ. ಅದನ್ನ ಬಿಟ್ಬಿಡೋದು. ನಾವು ಬಿಡ್ಬೇಕಾಗಿಲ್ಲ, ಇಟ್ ಡ್ರಾಪ್ಸ್ ಆನ್ ಇಟ್ಸ್ ಓನ್. ಯಾವಾಗ? ಮಕಾರ ಸಾಧನೆಯನ್ನ ಮಾಡ್ತಾ ಇದ್ದಾಗ. ಸೊ ಈಗ ಇಂಥ ಒಬ್ಬ ವ್ಯಕ್ತಿಯ ಸಮೀಪದಲ್ಲಿ ಏನು ಕಾನ್ಫ್ಲಿಕ್ಟ್ಸ್ ಇದ್ರೆ ಇಟ್ ಡೈಸ್ ಡೌನ್. ದೇರ್ ಇಸ್ ಕಂಪ್ಲೀಟ್ ಪೀಸ್, ದೇರ್ ಇಸ್ ಈಕ್ವಲ್ ವಿಷನ್ ಟುವರ್ಡ್ಸ್ ಎವ್ರಿಬಡಿ. ಸೊ ಈಗ ಕಣ್ಣನ್ನ ಮುಚ್ಕೊಂಡು ಶಾಂಭವಿ ಮುದ್ರೆ, ಚಿನ್ ಮುದ್ರೆ. ಇದ್ರಲ್ಲಿ ಹೊಕ್ಳ ಕಡೆನೂ ಗಮನ ಇಲ್ಲ, ಅನಾಹತದ ಕಡೆನೂ ಗಮನ ಇಲ್ಲ, ಬರೀ ಆಜ್ಞಾ ಕಡೆ ಭ್ರೂ ಮಧ್ಯದಲ್ಲಿ ಗಮನ ಇಟ್ಕೊಂಡು ಮಕಾರ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು feel the vibration, feel the peace. Inhale.
Slowly open your eyes. So Makara sadhaneyalli, we need to recognize my true nature is deep peace. It is the peace that surpasses everything else. It is the deep peace, that non-dual peace, that infinite peace without boundaries. That peace is my true nature. ಯಾವುದು ವರ್ಬಲೈಸ್ ಮಾಡಬೇಕಾಗಿಲ್ಲ. ಐ ಆಮ್ ವರ್ಬಲೈಸಿಂಗ್ for the purpose of understanding something, but that cognition should be there. ಅರಿವಿರ್ಬೇಕು ನಮ್ಮಲ್ಲಿ. ಮತ್ತೆ ಮಾಂಡೂಕ್ಯ ಉಪನಿಷತ್ತಿನ 12ನೇ ಶ್ಲೋಕ, ಕೊನೆ ಶ್ಲೋಕ. ಸೊ ಇದರಲ್ಲಿ ಅಮಾತ್ರದ ಬಗ್ಗೆ ಹೇಳ್ತಾರೆ. ಇನ್ನೊಂದು 2 ನಿಮಿಷಗಳಲ್ಲಿ ಮುಗಿಸ್ತೀನಿ. ಈ ಅಮಾತ್ರದಲ್ಲಿ ಅಮಾತ್ರಃ ಚತುರ್ಥೋ ಅವ್ಯವಹಾರ್ಯಃ ಪ್ರಪಂಚೋಪಶಮಃ ಶಿವೋ ಅದ್ವೈತ ಏವಂ ಓಂಕಾರ ಆತ್ಮೈವ ಸಂವಿಶತ್ಯ ಆತ್ಮನ ಆತ್ಮಾನಂ ಯ ಏವಂ ವೇದ ಯ ಏವಂ ವೇದ. ಅಮಾತ್ರ ಅನ್ನೋದು 4ನೇ ಒಂದು ಮಾತ್ರ. ಅವ್ಯವಹಾರ್ಯ, ಇದು ವ್ಯವಹಾರವನ್ನ ಮೀರಿ ನಿಂತದ್ದು. ಅಂದ್ರೆ ವ್ಯಾವಹಾರಿಕ ಪ್ರಪಂಚವನ್ನ ಮೀರಿ ನಿಂತಿದೆ. ಅಂದ್ರೆ ಇಟ್ ಇಸ್ ಬಿಯಾಂಡ್ ಮ್ಯಾನಿಫೆಸ್ಟೇಷನ್. ಇಟ್ ಟೇಕ್ಸ್ ಅಸ್ ಇನ್ ಟು ದ ಟ್ರಾನ್ಸೆಂಡೆಂಟಲ್ ರೆಲ್ಮ್. ವಿ ಟ್ರಾನ್ಸೆಂಡ್ ಎಂಟೈರ್ ಮ್ಯಾನಿಫೆಸ್ಟೇಷನ್ ಅಂಡ್ ಗೋ ಇನ್ ಟು ದ ಅಬ್ಸಲ್ಯೂಟ್ ವಿತ್ ದ ಅಮಾತ್ರ. ಪ್ರಪಂಚೋಪಶಮಃ, ಹೇಗೆ ಗಾಢ ನಿದ್ರೆಯಲ್ಲಿ ಪ್ರಪಂಚನೇ ಇರೋದಿಲ್ವೋ ಆ ರೀತಿ ವಿ ಆರ್ ಟ್ರಾನ್ಸೆಂಡಿಂಗ್ ದ ಟ್ರಾನ್ಸಾಕ್ಷನಲ್ ವರ್ಲ್ಡ್. ಶಿವೋ, ಇಟ್ ಇಸ್ ಎವರ್ ಆಸ್ಪಿಷಿಯಸ್. ಅದ್ವೈತ, ಇಟ್ ಇಸ್ ನಾನ್-ಡ್ಯುವಲ್. ಏವಂ ಓಂಕಾರ ಆತ್ಮೈವ ಸಂವಿಶತ್ಯ ಆತ್ಮನ ಆತ್ಮಾನಂ. ಅಂದ್ರೆ ದ ಇಂಡಿವಿಜುವಲ್ ಸೆಲ್ಫ್, ದ ಒನ್ ಏವಂ ಯ ಏವಂ ವೇದ ಅಂತ ಹೇಳಿದ್ರೆ ದ ಒನ್ ಹೂ ಅಂಡರ್ಸ್ಟ್ಯಾಂಡ್ಸ್ ದಿಸ್, ದ ಒನ್ ಹೂ ನೋಸ್ ದಿಸ್. The one who knows this, the one who understands this amatra is established forever in his true nature, in the self. The individual self merges and dissolves into the universal self. This is the promise given by Mandukya Upanishad. So, ಈ ಸೈಲೆಂಟ್ ಸಿಲಬಲ್ ನಾವು ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಟ್ ದ ಎಂಡ್ ಆಫ್ ಓಂಕಾರ, ಅಷ್ಟಷ್ಟು ನಮ್ಮಲ್ಲಿ ಸಾಕ್ಷಿ ಭಾವ ಬೆಳೀತಾ ಹೋಗುತ್ತೆ. ವಿ ಡೋಂಟ್ ಗೆಟ್ ಅಪ್ಸೆಟ್ ಆರ್ ಜಾರ್ಡ್ ಬೈ ಎನಿಥಿಂಗ್. ವಿ ಕ್ಯಾನ್ ಆಲ್ವೇಸ್ ಬಿ ಪಾಯ್ಸ್ಡ್ ಅಂಡ್ ಸ್ಟಾರ್ಟ್ ಗೆಟಿಂಗ್ ಎಸ್ಟಾಬ್ಲಿಷ್ಡ್ ಇನ್ ದ ಸೆಲ್ಫ್. ಇದಕ್ಕೆ ಈ ಇಡೀ ಸ್ಪಿರಿಚುವಲ್ ಪೋರ್ಷನ್ನು ನನಗೆ ಹೇಳ್ಕೊಟ್ಟಿರೋದು ನಮ್ಮ ಶ್ರೀ ನರಸಿಂಹ ಪ್ರಭುಜಿ ಅವರು. ಸೊ ಅದನ್ನ ನಾನು ಹಂಚ್ಕೊಳ್ಳೋದಕ್ಕೆ ಮತ್ತೆ ಹೇಗ್ ಮಾಡಬೇಕು ಒಂದೊಂದು ಸಿಲಬಲ್ ಸಾಧನೆ ಕೂಡ ಎಂಟೈರ್ ಥಿಂಗ್ ಟುಗೆದರ್ ನಾವು ಒಟ್ಟಿಗೆ ಮಾಡಿದಾಗ ಓಂಕಾರ ಕೂಡ ಇಲ್ಲಿ ಬಂದಿವಾಗ ಓಂಕಾರ ಮಾಡ್ತೀವಿ, ಆ ಮಾತ್ರ ಮಾಡ್ತೀವಿ, ಅದನ್ನ ಮಾಡಬೇಕು. ಈ ಕಂಪ್ಲೀಟ್ ಓಂಕಾರ ಕ್ರಿಯೆ ನನಗೆ ಇವತ್ತು ಹೇಳ್ಕೊಡೋ ಅಷ್ಟು ಟೈಮ್ ಆಗಿಲ್ಲ. ಸೊ ಬರೀ ಓಂಕಾರ ಕ್ರಿಯೆನೇ ಬೇಕಿದ್ರೆ ಒಂದು ಸೆಷನ್ ಇಟ್ಕೋಬಹುದು. maybe sometime in the near future itself ಹೇಗ್ ಮಾಡೋದು ಅಂತ. ಸೊ ಈಗ ಅಮಾತ್ರ ಸಾಧನೆ ಮಾಡೋದಕ್ಕೆ ಕಣ್ಣನ್ನ ಮುಚ್ಕೊಂಡು ಶಾಂಭವಿ ಮುದ್ರೆ ಇಟ್ಕೊಂಡು ಚಿನ್ಮುದ್ರೆ ಇಟ್ಕೊಂಡು ಓಂ ಎಷ್ಟು ಬೇಕೋ ನಮ್ಗೆ ಉಸಿರು ಕಂಫರ್ಟಬಲ್ ಅನ್ನಿಸ್ದಷ್ಟು ನಾವು ಸ್ಟ್ರೆಚ್ ಮಾಡ್ಬೋದು. ಗಮನ ಇಲ್ಲೇ ಇರುತ್ತೆ. ಮತ್ತೆ ಒಂದು ಓಂಕಾರ ಹೇಳಾದ್ಮೇಲೆ ಜಸ್ಟ್ allow it to dissolve into silence. ಮೌನಕ್ಕೆ ಅದು ಮರ್ಜ್ ಆಗೋಗುತ್ತೆ. ಹಾಗೇ ಇರ್ತೀವಿ, ಯಾವ ಯೋಚನೆನೂ ಇಲ್ಲದೆ ಯೋಚನೆಗಳೆಲ್ಲ ಡಿಸಾಲ್ವ್ ಆಗ್ಬಿಡತ್ತೆ. ವಿ ಆರ್ ಜಸ್ಟ್ ದೇರ್ ಇನ್ ದಟ್ ಸೈಲೆನ್ಸ್. ಆ ಥರ ಇದ್ದಾಗ ವಿ ಜಸ್ಟ್ ಸ್ಟೇ ದೇರ್.
ಒಳ್ಳೆ ಶಾಂತಿ ಇರುತ್ತೆ. ತಿರ್ಗಾ ನಮ್ಗೆ ಬೇಕು ಅಂದಾಗ ಮತ್ತೆ ಓಂಕಾರ ಹೇಳಿ ಅಗೇನ್ ಯು ಮರ್ಜ್ ಇನ್ ಟು ದ ಅಮಾತ್ರ. ಯೋಚನೆ ಬಂದಾಗ ಓಂಕಾರವನ್ನು ಹೇಳ್ಕೋಬಹುದು. ಇದನ್ನ ಧ್ಯಾನದ ಒಂದು ಮಾರ್ಗವಾಗಿ ಕೂಡ ನಾವು ಬಳಸ್ಕೋಬಹುದು. ಓಂ ಅಂತ ಒಂದ್ಸಲ ಹೇಳೋದು, ಸುಮ್ನೆ ಇರೋದು. ಮತ್ತೆ ಯೋಚನೆ ಯಾವಾಗಾದ್ರೂ ಬಂದ್ ಬಾದರ್ ಮಾಡಿದ್ರೆ, ನಮ್ಗೆ ಅದ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಅನ್ಸಿದ್ರೆ ಇನ್ನೊಂದ್ಸಲ ಹೇಳ್ಕೊಳ್ಳೋದು, ಮತ್ತೆ ಆ ಮಾತ್ರಕ್ಕೆ ಮರ್ಜ್ ಆಗೋದು. ಸೊ ಈಗ ಆತರ ಒಂದ್ಸಲ ಅಥವಾ 2 ಸಲ ಮಾಡಿ ಇವತ್ತಿನ ಒಂದ್ ಸೆಷನ್ ಎಂಡ್ ಮಾಡೋಣ. ಬೆನ್ನೆಲುಬು ನೇರವಾಗಿರ್ಲಿ, ಚಿನ್ಮುದ್ರೆ, ಶಾಂಭವಿ ಮುದ್ರೆ. ದೀರ್ಘವಾಗಿ ಉಸಿರನ್ನ ಹೇಳ್ಕೊಂಡು ಓ ನಿಧಾನವಾಗಿ ಕಣ್ಣುಗಳನ್ನ ತೆಗೆಯೋಣ. ಎಲ್ಲರಿಗೂ ಧನ್ಯವಾದಗಳು.